ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು ನಿಮ್ದೇನು ಡಿಪಾರ್ಟ್ಮೆಂಟಿಂದ ರಿಲೀಸ್ ಮಾಡಿರುವಂಥ ಮಾಡೆಲ್ ಕ್ವಶನ್ ಪೇಪರ್ 2ನ ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದ್ರ ಮೇಲೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂದರೆ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಎಲ್ಲನೂ ಸಾಲ್ವ್ ಮಾಡಿದೆ. ಇವತ್ತಿನ ದಿವಸ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಅಂದರೆ ಪಾರ್ಟ್ ಡಿ ಅಲ್ಲಿ ಏನು ಬರ್ತಾ ಇದೆಯಲ್ಲ ಎಲ್ಲ 5 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಬರೆಯೋದು ಮಾತ್ರ 4 ಕ್ವಶನ್ಸು, ಕೊಟ್ಟಿರೋದು 7 ಕ್ವಶನ್ಸ್ನ ಕೊಡ್ತಾರೆ. ಆ ಎಲ್ಲ 7 ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ಸೊ ಇದನ್ನು ನೀವು ಯಾಕೆ ಅಬ್ಸರ್ವ್ ಮಾಡಬೇಕು ಅಂತಂದರೆ, ನೀವು ಇವಾಗಿಂದನೇ ಒಂದು ಪ್ಲಾನಿಂಗ್ ಮಾಡ್ಬೋದು. ಯಾವ್ಯಾವ ಕ್ವಶನ್ಗೆ ಎಷ್ಟು ಟೈಮ್ ಹೋಗುತ್ತೆ, ಆಮೇಲೆ ಯಾವ ಕ್ವಶನ್ನ ನಾನು ಚೂಸ್ ಮಾಡಬೇಕು, ಆಮೇಲೆ 4 ಕ್ವಶನ್ ಅಂತ ಬರೀಬೇಕು, ಒಂದು ಎಕ್ಸ್ಟ್ರಾ ಕ್ವಶನ್ ಯಾವ್ದು ಚೂಸ್ ಮಾಡಬೇಕು, ಯಾವೆರಡು ಕ್ವಶನ್ನ ನಾನು ಸ್ಕಿಪ್ ಮಾಡಿದರೆ ನಡೆಯುತ್ತೆ, ಈ ಎಲ್ಲನೂ ಪ್ಲಾನಿಂಗ್ ಮಾಡ್ಬೋದು ಈ ಒಂದು ವಿಡಿಯೋ ಮೂಲಕ ಸ್ಟೂಡೆಂಟ್ಸ್. ಓಕೆ, ಸೊ ಯಾವ ಥರ ಸಾಲ್ವ್ ಮಾಡಿದರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ್ಯಾವ ಸ್ಟೆಪ್ ಬಿಟ್ಟರೆ ಎಷ್ಟು ಮಾರ್ಕ್ಸ್ ಕಟ್ ಮಾಡ್ತಾರೆ ಅನ್ನೋದನ್ನ ಒಂದೊಂದು ಡೀಟೇಲ್ ಆಗಿ ನಾನು ಡಿಸ್ಕಷನ್ ಮಾಡ್ತಾನೆ ಈ ಒಂದು ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿ ಬರುವಂಥ ಈ ಪಾರ್ಟ್ ಡಿ ಅಲ್ಲಿ ಟೋಟಲಿ 7 ಕ್ವಶನ್ಸ್ಗಳಿದ್ದಾವೆ. ಅದರಲ್ಲಿ ನಾವು ಸಾಲ್ವ್ ಮಾಡಬೇಕಾಗಿರುವಂಥದ್ದು ಯಾವುದಾದ್ರೂ 4. ಸೊ ನಾನು ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ ಒಂದೊಂದಾಗಿ. ಫಸ್ಟ್ ಒನ್ ಬರುವಂಥದ್ದು ಸ್ಟೂಡೆಂಟ್ಸ್, ರಿಲೇಷನ್ ಅಂಡ್ ಫಂಕ್ಷನ್ ಮೇಲೆ ಬರುವಂಥ ಒಂದು ಈಸಿಯೆಸ್ಟ್ ಕ್ವಶನ್ ಅಂತ ಹೇಳ್ಬೋದು. ಇದು ಮ್ಯಾಕ್ಸಿಮಮ್ ಟೈಮ್ ರಿಪೀಟೆಡ್ ಆಗಿದೆ. ಸೊ ಇದು ಕೂಡ ರಿಪೀಟ್ ಆಗುವಂಥ ಚಾನ್ಸಸ್ಗಳು ಭಾಳಷ್ಟಿದೆ. ಯಾಕಂದ್ರೆ ಹಿಂದಿನ ಇಲ್ಲಿವರೆಗೂ ನಾವು ಒಂದು 10 ವರ್ಷದ ಪೇಪರ್ ನೋಡಿದ್ರೆ ಮ್ಯಾಕ್ಸಿಮಮ್ ಸಪ್ಲಿಮೆಂಟರಿ ಎಲ್ಲ ನೋಡ್ತಾ ಹೋದ್ರೆ ಮೋರ್ ದ್ಯಾನ್ 9 to 8 ಟೈಮ್ಸ್ ರಿಪೀಟೆಡ್ಲಿ ಕೇಳಿರುವಂಥ ಒಂದೇ ಒಂದು ಕ್ವಶನ್ ಇದು. ಓಕೆ, ಸೊ ಏನಿದೆ ಇಲ್ಲಿ ಅಂದ್ರೆ, ಕನ್ಸಿಡರ್ ಆರ್ ಟು ಆರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x + 3 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಶೋ ದಟ್ ಇಟ್ ಇಸ್ ಇನ್ವರ್ಟೇಬಲ್ ಅಂತ ಪ್ರೂವ್ ಮಾಡ್ಬೇಕು. ಆಮೇಲೆ ಇನ್ವರ್ಸ್ನ ಚೆಕ್ ಮಾಡುವಂಥದ್ದು. ಫಸ್ಟ್ ಕೊಟ್ಟಿರುವಂಥ ಫಂಕ್ಷನ್ನ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಬರ್ಕೊಂತಾ ಇದ್ದೀನಿ ನಾನು ಇಲ್ಲಿ 4x + 3. ಇದಕ್ಕೆ ಇಕ್ವೇಶನ್ 1 ಅಂತ ಡಿನೋಟ್ ಮಾಡ್ತೀರಾ ಮಾಡಿ. ಓಕೆ, ಇದರಲ್ಲಿ ನಾವು ಏನ್ ಮಾಡ್ಕೋಬೇಕು, ಫಸ್ಟ್ ಇನ್ವರ್ಸ್ನ ಚೆಕ್ ಮಾಡ್ಕೋಬೇಕಾ. ಸೊ ಇನ್ವರ್ಸ್ ಚೆಕ್ ಮಾಡ್ಕೊಳ್ಳೋ ಸಲುವಾಗಿ ನಾನು ಇಲ್ಲಿ ಏನ್ ಮಾಡ್ತೀನಿ, ಇದಕ್ಕೆ ಫಸ್ಟು y ಅಂತ ಡಿನೋಟ್ ಮಾಡ್ಕೊತೀನಿ. 4x + 3, 3ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಇಲ್ಲಿ 4x ಉಳಿಯುತ್ತೆ. 4x ನ ಈ ಕಡೆ ಇಟ್ಕೊಂಡು +3 ಕಡೆ ಹಾಕೊಂಡ್ರೆ y - 3 ಆಗುತ್ತೆ. ಅಗೇನ್ x ಇಸ್ ಈಕ್ವಲ್ಸ್ ಟು ನಂಗೆ ಸಿಕ್ತು y - 3 ಡಿವೈಡ್ ಬೈ ಇಂಟು 4 ಇದೆ, ಈ ಕಡೆ ಬಂದ್ರೆ ಡಿವೈಡ್ ಬೈ 4. ಇದು ನಮ್ದು g ಆಫ್ y ಆಗಿದೆ. ಓಕೆ, ಇದು ಎಫ್ ಆಫ್ ಎಕ್ಸ್ ಇಕ್ವೇಶನ್ 1, ಇದು g ಆಫ್ y ಇಕ್ವೇಶನ್ 2. ಆಕ್ಚುಲಿ ಇದು ನಮ್ದು ಇನ್ವರ್ಸ್ ಆಗಿರುತ್ತೆ. ಇದು ಇನ್ವರ್ಸ್ ಇದೆ ಅಂತ ನಾವು ಪ್ರೂವ್ ಮಾಡ್ಬೇಕಂದ್ರೆ ಇಲ್ಲಿ ಏನು 2 ಇಂಪಾರ್ಟೆಂಟ್ ಕಂಡೀಷನ್ಸ್ಗಳಿದ್ದಾವೆ. ಏನೆಲ್ಲ 2 ಕಂಡೀಷನ್ ಅಪ್ಪ ಅಂತಂದ್ರೆ, ಎಫ್ ಆಫ್ ಜಿ ಆಫ್ y ದ ಆನ್ಸರ್ y ಬರಬೇಕು. ಇನ್ನೊಂದು ಆನ್ಸರ್ ಏನು, ಜಿ ಆಫ್ ಎಫ್ ಆಫ್ ಎಕ್ಸ್ ದ ಆನ್ಸರ್ x ಬರಬೇಕು. ಇಲ್ಲಿ ನೋಡಿ, ಲಾಸ್ಟ್ ಅಲ್ಲಿ ಎಫ್ ಇದ್ರೆ x ಬರುತ್ತೆ ಅದರ ಆನ್ಸರು, ಲಾಸ್ಟ್ ಅಲ್ಲಿ ಜಿ ಇದ್ರೆ ಅದರ ಆನ್ಸರ್ y ಬರುತ್ತೆ. ಇದನ್ನ ನಾವು ಪ್ರೂವ್ ಮಾಡಿಬಿಟ್ರೆ ಇನ್ವರ್ಟೇಬಲ್ ಇದೆ ಅಂದಂಗಾಯ್ತು. ಇದು ನಿಮ್ದು ಇನ್ವರ್ಸ್ ಆಗಿದೆ. ಓಕೆ, ಸೊ ಇದನ್ನ ಯಾವ ತರ ಪ್ರೂವ್ ಮಾಡಬೇಕು, ಫಸ್ಟ್ ಒನ್ ನಾನು ಇಲ್ಲಿ ಪ್ರೂವ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ. ಫಸ್ಟ್ ಒನ್ ಏನು, ಎಫ್ ಆಫ್ ಜಿ ಆಫ್ ವೈ, ಕರೆಕ್ಟಾ. ಸೊ ನಾವು ಇಲ್ಲಿ ಯಾವ ತರ ಬರೀಬೇಕಂದ್ರೆ ಎಫ್ ಆಫ್ ಜಿ ಆಫ್ ವೈ ಈ ತರ ಬರ್ಕೋಬೇಕಾ ಸ್ಟೂಡೆಂಟ್ಸ್. ಓಕೆ, ಸೊ ಇದರಲ್ಲಿ ಏನಿದೆ, ಫಸ್ಟ್ ಎಫ್ ಆಫ್ ಆಸ್ ಇಟ್ ಇಸ್ ಇರ್ತೀರಾ, ಜಿ ಆಫ್ ಐ ಏನ್ ಬಂದಿದೆ ಪೂರಾನೇ ಪೇಸ್ಟ್ ಮಾಡಿ. ಇಲ್ಲಿ ಏನಿದೆ y - 3 ಡಿವೈಡ್ ಬೈ 4 ಇದೆ. ಓಕೆ, ಇವಾಗ ಇದನ್ನ ಎಫ್ ಆಫ್ ಎಕ್ಸ್ ಒಳಗೆ ಹಾಕ್ಬೇಕಂದ್ರೆ ಇಕ್ವೇಶನ್ 1. ಇಕ್ವೇಶನ್ 1 ಏನಿದೆ, ಎಫ್ ಆಫ್ ಎಕ್ಸ್ ಇದ್ದಾಗ ಇದಿದೆ, ಬಟ್ ಈಗ ಎಕ್ಸ್ ಜಾಗದಲ್ಲಿ ಹೊಸ ನಂಬರ್ ಬಂದಿದೆ, ಅದನ್ನ ಎಕ್ಸ್ ಜಾಗದಲ್ಲಿ ರಿಪ್ಲೇಸ್ ಮಾಡ್ತಾರೆ. 4 ಇಲ್ಲಿ ಎಕ್ಸ್ ಬರ್ಕೊಂತೀವಿ +3. ಇದು ನಿಮ್ದು ಎಫ್ ಆಫ್ ಎಕ್ಸ್ ಎಕ್ಸ್ ಇದ್ದಾಗ ಬರೀತೀವಿ, ಬಟ್ ಎಕ್ಸ್ ಜಾಗದಲ್ಲಿ ಏನೋ ಹೊಸ ನಂಬರ್ ಬಂದಿದೆಯಲ್ಲ ಅದನ್ನ ಇಲ್ಲಿ ಫಿಲ್ಅಪ್ ಮಾಡೋಣ. ಡಿವೈಡ್ ಬೈ 4. ಇವಾಗ ನೋಡಿ 4 ಕ್ಯಾನ್ಸಲ್ ಆಯ್ತು. ಸೊ ಉಳಿತೇನು ನೋಡಿ ಸ್ಟೂಡೆಂಟ್ಸ್, ಇಲ್ಲಿ y - 3 + 3, ಇಲ್ಲಿ 3 ಹೋಗ್ಬಿಟ್ಟು ಬಂದಿರೋ ಆನ್ಸರ್ ಏನಂತ ಆಯ್ತು ಸ್ಟೂಡೆಂಟ್ಸ್, y ಆಯ್ತಾ. ಸೊ ಇದನ್ನೇ ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗಿತ್ತು. ಫಸ್ಟ್ ಕೇಸು ಪ್ರೂವ್ ಆಯಿತು. y ಅಂದ್ರೆ y ಅಂತ ಬರಿತೀವಿ ನಾವು. ಓಕೆ, ಸೊ ಇದು ಫಸ್ಟ್ ಕೇಸ್ ಕ್ಲಿಯರ್ ಆಯ್ತು. ಇನ್ನು ಸೆಕೆಂಡ್ ಕೇಸ್ ಏನ್ ಮಾಡ್ಕೋಬೇಕಾಗಿರೋದು, ಜಿ ಆಫ್ ಎಫ್ ಆಫ್ ಎಕ್ಸ್, ಅದನ್ನ ಜಿ ಆಫ್ ಎಫ್ ಆಫ್ ಎಕ್ಸ್ ಈ ತರ ಬರಿತೀವಿ. ಇವಾಗ ಫಸ್ಟ್ ಎಫ್ ಆಫ್ ಎಕ್ಸ್ ನ ಫಿಲ್ಅಪ್ ಮಾಡಿ. ಎಫ್ ಆಫ್ ಎಕ್ಸ್ ಏನಿದೆ 4x + 3 ಇದೆ. ಓಕೆ, ಈ ಪೂರ ರಿಸಲ್ಟ್ ಜಿ ಆಫ್ y ಒಳಗೆ ಫಿಲ್ಅಪ್ ಮಾಡ್ಕೋಬೇಕು. ಅಂದ್ರೆ y ಎಲ್ಲಿದೆ, ಈ ಜಾಗದಲ್ಲಿ y ಇದೆ. ಜಿ ಆಫ್ y ಆಸ್ ಇಟ್ ಬರ್ಕೊಳ್ಳೋಣ, y - 3 ಡಿವೈಡ್ ಬೈ 4 ಇದೆ. ಸೊ y ಜಾಗದಲ್ಲಿ ಏನ್ ಬಂದಿದೆ ನೋಡಿ ಸ್ಟೂಡೆಂಟ್ಸ್, ಇವಾಗ ಆ ಒಂದು ಹೊಸ ನಂಬರ್ ಇಲ್ಲಿ ಫಿಲ್ಅಪ್ ಮಾಡಬೇಕು +3. ಓಕೆ, ಸೊ ಇವಾಗ ನಾನು ಇಲ್ಲಿ ಬ್ರಾಕೆಟ್ ನ ರಿಮೂವ್ ಮಾಡ್ಕೋಬಹುದಲ್ವಾ, ಯಾಕಂದ್ರೆ ಆಲ್ರೆಡಿ ಇಲ್ಲಿ ಪ್ಲಸ್ ಮೈನಸ್ ಬಂದಿದೆ. ಸೊ ಹಾಗಾಗಿ ನಾನು ಇಲ್ಲಿ ಬ್ರಾಕೆಟ್ ನ ರಿಮೂವ್ ಮಾಡ್ಕೊಂಡ ತಕ್ಷಣ ಈ 3 ಹೋಗ್ಬಿಡುತ್ತೆ. ಉಳಿದಿರೋದೇನು 4x ಡಿವೈಡ್ ಬೈ 4 ಅಂದ್ರೆ ನಮಗೆ ಆನ್ಸರ್ x ಬಂತಲ್ವಾ. x ಅಂದ್ರೆ ಆ x ಬಂದ ಹಾಗೆ, ಅಂದ್ರೆ ನಾವು ಈ ಒಂದು ಕಂಡೀಷನ್ ನ ಪ್ರೂವ್ ಮಾಡಿದಾಗ ಆಯ್ತಲ್ಲ ಸ್ಟೂಡೆಂಟ್ಸ್. ಸೊ ಇದು ಪ್ರೂವ್ ಮಾಡಿದಾಗಾದ್ರೆ ನಾವು ಇಲ್ಲಿ ಏನ್ ಬರೀಬೇಕಾಗಿರೋದು, ಕನ್ಕ್ಲೂಷನ್, ದ ಗಿವನ್ ಫಂಕ್ಷನ್ ಎಫ್ ಈಸ್ ಇನ್ವರ್ಟೇಬಲ್ ಅಂಡ್ ಇಟ್ಸ್ ಇನ್ವರ್ಸ್ ಈಸ್, ಇದು ಬರೀಬೇಕು ಕಂಪಲ್ಸರಿ. ಓಕೆ, ಕ್ವಶನ್ ಕನ್ಕ್ಲೂಷನ್ ಬರೆಯೋದು ನೋಡಿ, ಎಫ್ ಈಸ್ ದ ಗಿವನ್ ಫಂಕ್ಷನ್ ಎಫ್ ಈಸ್ ಇನ್ವರ್ಟೇಬಲ್. ಇದು ಫಸ್ಟ್ ಒಂದು ಕನ್ಕ್ಲೂಷನ್. ಆದ್ರೆ ಇನ್ನೊಂದು ಕನ್ಕ್ಲೂಷನ್ ಏನ್ ಮಾಡಬೇಕು, ಇದ್ರದ್ದು ಇನ್ವರ್ಸ್ ಬರಿ ಅಂತ ಹೇಳಿದಾರಲ್ವಾ. ಸೊ ಇನ್ವರ್ಸ್ ಒಂದು ಬರ್ಕೊಂಡ್ಬಿಡ್ಬೇಕು.
ಸೊ ಇನ್ವರ್ಸ್ ಆಫ್ ದಿಸ್ ಫಂಕ್ಷನ್ ಎಫ್ ಇನ್ವರ್ಸ್ ಆಫ್ ಇಲ್ಲಿ y ಇದೆಯಲ್ವಾ, ಸೊ ಜಿ ಆಫ್ y ಬೇಕು, ಇದೇ ಆಕ್ಚುಲಿ ಇನ್ವರ್ಸ್ ಆಗಿರುವಂತದ್ದು. ಸೊ ಇದನ್ನ y ಒಳಗೆ ಬರೆದ್ರೆ y ಒಳಗೆ ಬರೀಬೇಕು, ಇದನ್ನ ನಾವು x ಒಳಗೆ ಬರೀತಾ ಇದ್ದೇವೆ. ಎಫ್ ಇನ್ವರ್ಸ್ ಆಫ್ x ಅಂದ್ರೆ y ಜಾಗದಲ್ಲಿ x ಹಾಕಿ, x - 3 ಡಿವೈಡ್ ಬೈ 4. ಓಕೆ, ಸೊ ಇದು ಮೇನ್ ಹೈಲೈಟ್ ಮಾಡಬೇಕಾಗಿರೋದು ಸ್ಟೂಡೆಂಟ್ಸ್ ನೀವು. ಓಕೆ, ಇಷ್ಟು ಮಾಡಿದ್ದೆ ಆದ್ರೆ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಮಾರ್ಕ್ಸ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಲಾಸ್ಟ್ ಅಲ್ಲಿ 1 ಮಾರ್ಕ್ಸ್ ಕಳ್ಕೊಂತೀರಾ, ಎಲ್ಲಾನು ಬರೆದು ಬಂದಿರ್ತೀರಾ, ಬಟ್ ಲಾಸ್ಟ್ ಅಲ್ಲಿ 1 ಮಾರ್ಕ್ಸ್ ಮಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದನ್ನ ಮಾಡ್ತೀರಾ, ಎಕ್ಸ್ ವರ್ಗು ಬಂದ್ಬಿಟ್ಟು ಬಿಟ್ಬಿಡ್ತೀರಾ, ಇನ್ವರ್ಟೇಬಲ್ ಅಂತ ಬರೀಬೇಕು, ಇದ್ರದ್ದು ಇನ್ವರ್ಸ್ ಎಫ್, ಇದನ್ನ ಒಂದೇ ಬರೀಲಾರ್ದಕ್ಕೆ 1 ಮಾರ್ಕ್ಸ್ ಕಟ್ ಮಾಡ್ಕೊಂತಾರೆ. ಓಕೆ, ಸೊ ಅದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಕ್ವಶನ್ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಮ್ಯಾಟ್ರಿಸಸ್ ಮೇಲೆ ಇರುವಂತ ಒಂದು ಈಸಿಯೆಸ್ಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಇಲ್ಲಿ ಎ ಬಿ ಸಿ 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, a ಪ್ಲಸ್ ಬಿ ಮಾಡಿ, b ಮೈನಸ್ ಸಿ ಮಾಡಿ, ಆಲ್ಸೋ ವೆರಿಫೈ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲಾನು ಅದನ್ನ ನಾವು ಸಿಂಪ್ಲಿಫೈ ಮಾಡೋದ್ರಿಂದ ಫಸ್ಟ್ ಈ ಎಲ್ ಎಚ್ ಎಸ್ ಪಾರ್ಟ್ ನ ಮಾಡ್ಕೋಬೇಕು. ಅದಕ್ಕೆ ಬಿ ಮೈನಸ್ ಸಿ ಮೊದಲಿಗೆ ಮಾಡ್ಕೊಳ್ಳಿ, ಅದಾದ್ಮೇಲೆ ಪ್ಲಸ್ ಸಿ ಜೊತೆ ಮಾಡಿ ಕಂಪ್ಲೀಟ್ ಎಲ್ ಎಚ್ ಎಸ್ ಆಗುತ್ತೆ, ಅದಾದ್ಮೇಲೆ ಎ ಪ್ಲಸ್ ಬಿ ಮಾಡಿ, ಆಮೇಲೆ ಮೈನಸ್ ಸಿ ಮಾಡ್ಕೊಳ್ಳಿ, ಅವಾಗ ಆರ್ ಎಚ್ ಎಸ್ ಸಿಗುತ್ತೆ. ಓಕೆ, ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ಕೋಬೇಕಾಗಿರೋದು, ನಮ್ಗೆ ಇವಾಗ ಬೇಕಾಗಿರೋದು ಇಲ್ಲ ಸಪರೇಟ್ ಆಗಿ ಎ ಪ್ಲಸ್ ಬಿ, ಬಿ ಮೈನಸ್ ಸಿ ಮೊದಲಿಗೆ ಮಾಡ್ಕೊಂಡು ಅದಾದ್ಮೇಲೆ ಸಿಂಪ್ಲಿಫಿಕೇಶನ್ ಕೂಡ ಮಾಡ್ಬೋದು. ಓಕೆ, ಸೊ ಇವಾಗ ಕ್ವಶನ್ ಅವ್ರು ಕೇಳಿದ್ದಾರೆ ಎ ಪ್ಲಸ್ ಬಿ, ಸೊ ಹಾಗಾಗಿ ನಾನು ಇಲ್ಲಿ ಕೂಡ ಏನ್ ಮಾಡ್ತೀನಿ, ಫಸ್ಟ್ ಎ ಪ್ಲಸ್ ಬಿ ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎ ಪ್ಲಸ್ ಬಿ. ಓಕೆ, ಸೊ ಇಲ್ಲಿ ಎ ಪ್ಲಸ್ ಬಿ ಬರೆದ್ರೆ ಫಸ್ಟ್ ಇಲ್ಲಿ ಎ ಮ್ಯಾಟ್ರಿಕ್ಸ್ ನ ಬರ್ಕೊಳ್ಳಿ ಸ್ಟೂಡೆಂಟ್ಸ್. 1 2 -3 5 0 2, ನೆಕ್ಸ್ಟ್ 1 -1 1 ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಏನಿದೆ ಫಸ್ಟ್ ರೋ 3 -1 2. ಇಲ್ಲಿ ಬರ್ಕೋಬೇಕಾದ್ರೆ ಒಂದೇನಾದ್ರೂ ಸೈನ್ ಮಿಸ್ಟೇಕ್ ಮಾಡಿದ್ರೆ ಎಲ್ಲ ಆನ್ಸರ್ ರಾಂಗ್ ಆಗುತ್ತೆ. ಸೊ ಕೇರ್ಫುಲ್ ಆಗಿ ವೆರಿಫೈ ಮಾಡ್ತಾ ಬರ್ಕೊಳ್ಳಿ. ಓಕೆ, 2 0 3. ಓಕೆ, ಇವೆರಡಕ್ಕೂ ನಾವು ಇವಾಗ ಅಡಿಷನ್ ಮಾಡ್ಕೊಳ್ಳೋಣ. ಏನ್ ಆನ್ಸರ್ ಬರುತ್ತೆ ಇಲ್ಲೇ ಬರೀತಾ ಇದೀನಿ ನೋಡಿ. ಓಕೆ, 1 + 3 ಅಂದ್ರೆ ಆಯ್ತು 4. ನೆಕ್ಸ್ಟ್ 2 ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ, ಸೊ 2 - 1 ಅಂದ್ರೆ ಸ್ಟೂಡೆಂಟ್ಸ್ ಇದಾಗುತ್ತೆ 1. -3 + 2 ಪ್ಲಸ್ ಮೈನಸ್ ಮೈನಸ್ 3 - 2 ಮಾಡಿದ್ರೆ -1 ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ 5 + 4 ಅಂದ್ರೆ ಇದಾಯ್ತು 9 ಆನ್ಸರ್. 0 + 2 ಅಂದ್ರೆ 2 ಆಗುತ್ತೆ. 2 + 5 ಅಂದ್ರೆ 7 ಆಗುತ್ತೆ. ಅರ್ಥ ಆಯ್ತಾ ಇದೆ ಅಲ್ವಾ? 1 + 2 ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನೇ ಆಡ್ ಮಾಡ್ತಾ ಹೋಗ್ಬೇಕು. 1 + 2 ಅಂದ್ರೆ ಇದಾಯ್ತು 3. -1 + 0 ಅಂದ್ರೆ -1 ಆಗುತ್ತೆ. 1 + 3 ಅಂದ್ರೆ 4 ಆಯ್ತು. ಸೊ ಇದು ನಿಮ್ಗೆ ಸಿಕ್ತು ಎ ಪ್ಲಸ್ ಬಿ ಆನ್ಸರ್. ಆಮೇಲೆ ಏನ್ ಹೇಳಿದ್ದಾರೆ, ಬಿ ಮೈನಸ್ ಸಿ ಒಂದು ಹೇಳಿದ್ದಾರೆ. ಸೊ ಬಿ ಮೈನಸ್ ಸಿ ಒಂದು ಸಿಂಪ್ಲಿಫೈ ಮಾಡ್ಕೊಂಡ್ಬಿಡಿ. ಫಸ್ಟ್ ಬಿ ಮ್ಯಾಟ್ರಿಕ್ಸ್ 3 -1 2 4 2 5 2 0 3 ಮೈನಸ್ ಸಿ ಮ್ಯಾಟ್ರಿಕ್ಸ್. ಸಿ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ 4 1 2 0 3 2 1 -2 3. ಸೊ ಇವೆರಡಕ್ಕೆ ಸಬ್ಟ್ರಾಕ್ಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಸೈನ್ ಮಿಸ್ಟೇಕ್ ಆಗುವಂತ ಚಾನ್ಸಸ್ಗಳಿರುತ್ತೆ. 3 - 4 ಅಂದ್ರೆ -1 ಆಗುತ್ತೆ. -1 -1 ಅಂದ್ರೆ -2 ಆಗುತ್ತೆ. 2 - 2 ಇದು ಆಯ್ತು 0. ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್ 4 - 0 ಅಂದ್ರೆ 4 ಆಗುತ್ತೆ. 2 - 3 ಅಂದ್ರೆ -1. 5 - 2 ಅಂದ್ರೆ +3. 2 - 1 ಅಂದ್ರೆ 1. 0 ಮೈನಸ್ ಇದು +2 ಆಗುತ್ತೆ. ನೋಡಿ ಇಲ್ಲೇ ಮಿಸ್ಟೇಕ್ ಮಾಡೋದು, ಇಲ್ಲಿ 0 ಇದೆ, ಇಲ್ಲಿ -2 ಇದೆ, -2 ಬರೀತಾರೆ ಕೆಲವು ಜನ. ಯಾಕೆಂದ್ರೆ ಇಲ್ಲಿ ಒಂದು ಮೈನಸ್, ಇದೆರಡು ಮೈನಸ್ ಮೈನಸ್ ಪ್ಲಸ್ ಆಗುತ್ತಲ್ವಾ. ಸೊ 0 ಬಿಟ್ಬಿಡಿ 2 ಉಳಿತು. ನೆಕ್ಸ್ಟ್ 3 - 3 ಅಂದ್ರೆ ಇದಾಗುತ್ತೆ 0. ಓಕೆ, ಸೊ ಬಿ ಮೈನಸ್ ಸಿ ಸಿಕ್ತು, ಎಲ್ಲಾನು ಸಿಕ್ತು. ಇವಾಗ ನಾವು ಕಂಪ್ಲೀಟ್ ಆಗಿ ಎಲ್ ಎಚ್ ಎಸ್ ನ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್, ಹೌದಾ? ಸೊ ಎಲ್ ಎಚ್ ಎಸ್ ಅಲ್ಲಿ ಏನೇನಿದೆ ನೋಡಿ, ಇಲ್ಲಿಂದ ಎಲ್ ಎಚ್ ಎಸ್ ಬರೀತೀನಿ ನಾನು. ಎಲ್ ಎಚ್ ಎಸ್ ಅಲ್ಲಿ ಏನಿದೆ, ಎ ಪ್ಲಸ್ ಬಿ ಮೈನಸ್ ಸಿ ಮಾಡ್ಕೋಬೇಕು. ಓಕೆ, ಸೊ ಎ ಮ್ಯಾಟ್ರಿಕ್ಸ್ ಏನಿದೆ ಅದನ್ನ ಮೊದಲಿಗೆ ಬರ್ಕೊಳ್ಳೋಣ. ಎ ಮ್ಯಾಟ್ರಿಕ್ಸ್ ಏನಿದೆ 1 2 -3. ಸೆಕೆಂಡ್ ರೋ ಅಲ್ಲಿ ಇದೆ 5 0 2 ಇದೆ. ಓಕೆ, ಥರ್ಡ್ ರೋ ಅಲ್ಲಿ 1 -1 1 ಇದೆ. ಕರೆಕ್ಟಾ? ಓಕೆ, ಅದರ ಜೊತೆ ಪ್ಲಸ್ ಮಾಡ್ತಾ ಇರಬೇಕಾಗಿರೋದು ಬಿ ಮೈನಸ್ ಸಿ. ಇದು ನಮ್ದು ಬಿ ಮೈನಸ್ ಸಿ ಆನ್ಸರ್ ಬಂದಿದೆಯಲ್ವಾ, ಇಲ್ಲಿ ಅದನ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋಣ. -1 -2 0 4 -1 3 1 2 0. ಓಕೆ, ಇವೆರಡನ್ನ ಅಡಿಷನ್ ಮಾಡ್ಕೊಂಡ್ರೆ ನಮಗೆ ಕಂಪ್ಲೀಟ್ ಆಗಿ ಎಲ್ ಎಚ್ ಎಸ್ ಆನ್ಸರ್ ಬರುತ್ತಾ? ಓಕೆ, 1 ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ ಅಂದ್ರೆ 1 - 1 0 ಆಯ್ತು. 2 ಪ್ಲಸ್ ಮೈನಸ್ ಮೈನಸ್ ಅಂದ್ರೆ ಇದು 0 ಆಗುತ್ತೆ. -3 + 0 ಅಂದ್ರೆ ಇದಾಯ್ತು -3. ನೆಕ್ಸ್ಟ್ 5 + 4 ಅಂದ್ರೆ ಇದಾಗುತ್ತೆ 9. 0 ಪ್ಲಸ್ ಮೈನಸ್ ಮೈನಸ್ ಅಂದ್ರೆ ಇದಾಗುತ್ತೆ -1. 2 + 3 ಅಂದ್ರೆ ಇದಾಗುತ್ತೆ 5. 1 + 1 ಅಂದ್ರೆ 2 ಆಗುತ್ತೆ. -1 + 2 ಅಂದ್ರೆ +1 ಆಗುತ್ತೆ. 1 + 0 ಅಂದ್ರೆ 1 ಆಯ್ತು. ಓಕೆ, ನಮಗೆ ಎಲ್ ಎಚ್ ಎಸ್ ಆನ್ಸರ್ ಸಿಕ್ಕಾಯ್ತಲ್ವಾ ಸ್ಟೂಡೆಂಟ್ಸ್? ಇವಾಗ ನಾವು ಮಾಡ್ಕೋಬೇಕಾಗಿರೋದು ಆರ್ ಎಚ್ ಎಸ್ ರಿಸಲ್ಟ್. ಓಕೆ, ಸೊ ಇವಾಗ ಆರ್ ಎಚ್ ಎಸ್ ರಿಸಲ್ಟ್ ಏನಿದೆ ಸ್ಟೂಡೆಂಟ್ಸ್ ಅದನ್ನ ನಾನು ಇಲ್ಲಿ ಬರಿತಾ ಇದ್ದೀನಿ. ಆರ್ ಎಚ್ ಎಸ್ ಅಲ್ಲಿ ಇರುವಂತದ್ದು
ಎ ಪ್ಲಸ್ ಬಿಗೆ ಮೈನಸ್ ಸಿ ನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಎ ಪ್ಲಸ್ ಬಿ ಫಸ್ಟ್ ಅಲ್ಲಿ ಮಾಡಿದೀವಿ ನಾವು ಆಲ್ರೆಡಿ, ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಏನಿದೆ ನೋಡಿ, 4 1 ಮೈನಸ್ 1 ಇದು ಎ ಪ್ಲಸ್ ಬಿ ದ ಆನ್ಸರ್ ಅಲ್ವಾ, ಅದನ್ನ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ನಾನು. 9 2 7 ನೆಕ್ಸ್ಟ್ 3 ಮೈನಸ್ 1 4. ಇದಕ್ಕೆ ನಾವು ಸಬ್ಟ್ರಾಕ್ಟ್ ಮಾಡಬೇಕಾಗಿರೋದು ಸಿ ಮ್ಯಾಟ್ರಿಕ್ಸು. ಓಕೆ, ಸಿ ಮ್ಯಾಟ್ರಿಕ್ಸ್ ಏನಿದೆ 4 1 2, ಸೆಕೆಂಡ್ ರೋ 0 3 2, ಥರ್ಡ್ ರೋ 1 ಮೈನಸ್ 2 3, 1 ಮೈನಸ್ 2 3. ಇಲ್ಲಿ ಬರ್ಕೋಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಮಾಡಿದ್ರಿ ಅಂದರೆ ಅಗೇನ್ ರಾಂಗ್ ಆಗುವಂಥದ್ದು ನೋಡಿ. ಓಕೆ, ಸೊ ಸಿಂಪ್ಲಿಫೈ ಮಾಡ್ತಾ ಹೋಗಿ. 4 ಮೈನಸ್ 4 0, 1 ಮೈನಸ್ 1 0, ಮೈನಸ್ 1 ಮೈನಸ್ 1 ಮೈನಸ್ 2 ಅಂದರೆ ಮೈನಸ್ 3 ಆಗುತ್ತೆ. ನೆಕ್ಸ್ಟ್ 9 ಮೈನಸ್ 0 ಅಂದರೆ 9 ಆಗುತ್ತೆ. 2 ಮೈನಸ್ 3 ಅಂತಂದರೆ ಮೈನಸ್ 1 ಆಗುತ್ತೆ. 7 ಮೈನಸ್ 2, 7 ಮೈನಸ್ 2 ಮಾಡಿದ್ರೆ ಎಷ್ಟಾಗುತ್ತೆ, 5 ಆಗುತ್ತೆ. ನೆಕ್ಸ್ಟ್ 3 ಮೈನಸ್ 1 ಮಾಡಿದ್ರೆ 2 ಬರುತ್ತೆ. ಮೈನಸ್ 1 ಮೈನಸ್ ಮೈನಸ್ ಇದು ಪ್ಲಸ್ 2 ಅಂದರೆ ಪ್ಲಸ್ 3 2 ಆಯಿತು ಸ್ಟೂಡೆಂಟ್. ಪ್ಲಸ್ 2 ಮೈನಸ್ 1 ಅಂದರೆ 1 ಆಗುತ್ತೆ. ಅಗೇನ್ 4 ಮೈನಸ್ 3 ಮಾಡಿದ್ರೆ 1 ಬರುತ್ತೆ. ಸೊ ಇದಾಗಿದೆ ನಮ್ಮದು ಆರ್ ಎಚ್ ಎಸ್ ಆನ್ಸರ್. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇವೆರಡೂ ರಿಸಲ್ಟ್ಸ್ಗಳೇನು ಬಂದಿದ್ದಾವೆ ಸೇಮ್ ಬಂದಿದೆನಾ, ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಅಂತ ಹೇಳಿ. ಎಷ್ಟಾದಮೇಲೆ ಲಾಸ್ಟಲ್ಲಿ ನಾವು ಬರೀಬೇಕಾಗಿರೋದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಕನ್ಕ್ಲೂಷನ್ನು ಏನಂತ ನಾವು ಪ್ರೂವ್ ಮಾಡಿದ್ದೀವಿ. ಎಲ್ ಎಚ್ ಎಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಎ ಮೈನಸ್ ಬಿ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಮೈನಸ್ ಸಿ. ಈ ಎರಡು ಆನ್ಸರ್ ಈಕ್ವಲ್ ಬಂದಿದೆ. ಲಾಸ್ಟ್ ಇದನ್ನ ಬರೆಯೋದು ಮಾತ್ರ ಮಿಸ್ ಮಾಡಬೇಡಿ. ಇದು ಮಿಸ್ ಮಾಡಿದ್ರೆ ಮತ್ತೆ ಒಂದು ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ಎರಡು ಆನ್ಸರ್ ಈಕ್ವಲ್ ಬಂದಿದ್ದಾವೆ ಅಂತ ಹೇಳಿ ಬರೀಬೇಕು ಇದನ್ನ ಲಾಸ್ಟ್ ಕನ್ಕ್ಲೂಷನ್ ಅಲ್ಲಿ. ಓಕೆ, ಇದು ಇಲ್ಲಿ ತರ ಮಾಡಿ ಬಿಟ್ಬಿಡ್ತಾರೆ ಕೆಲವು ಜನ, ಇದನ್ನ ಬರೆಯೋದಿಲ್ಲ, ಲಾಸ್ಟ್ ಇದನ್ನ ಬರೀಬೇಕು, ಎರಡು ಆನ್ಸರ್ ಈಕ್ವಲ್ ಬಂದಿದೆ ಅಂತ ಹೇಳಿ. ಇಲ್ಲಿ ಮಾರ್ಕ್ಸ್ ಯಾವ ತರ ಇರುತ್ತೆ ಅಂದ್ರೆ ಒಂದೊಂದು ಸ್ಟೆಪ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ ಸ್ಟೂಡೆಂಟ್ಸ್. ನೀವು ಅಲ್ಲಿ ಅಬ್ಸರ್ವ್ ಮಾಡಬೇಕು, ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, ಇದು ಬರೆಯೋದಕ್ಕೆ 1 ಮಾರ್ಕ್ಸ್ ನೋಡಿ, ಟೋಟಲಿ 5 ಮಾರ್ಕ್ಸ್. ಇದನ್ನ ಮಿಸ್ ಮಾಡಿದ್ರಿ ಹೋಯ್ತು ನಿಮ್ಗೆ, ಜಸ್ಟ್ ಎಲ್ಲಾನು ಕರೆಕ್ಟ್ ಇದ್ರು 4 ಮಾರ್ಕ್ಸ್ ಸಿಗುವಂಥದ್ದಾಗಿರುತ್ತೆ. ಈಸಿ ಇದೆನಾ? ಎಸ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಬರುವಂಥದ್ದು ಡಿಟರ್ಮಿನೆಂಟ್ ಮೇಲೆ ಬರುವಂಥ ಕ್ವಶನ್ ಸ್ಟೂಡೆಂಟ್ಸ್. ಇದು ಏನಿದೆ ಅಂದ್ರೆ ಸಾಲ್ವ್ ದ ಸಿಸ್ಟಮ್ ಆಫ್ ಇಕ್ವೇಶನ್. ಈ ಎಲ್ಲ ಇಕ್ವೇಶನ್ ತಗೊಂಡು ನಾವು ಏನ್ ಮಾಡ್ಕೋಬೇಕು, ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಮಾಡಬೇಕು. ಓಕೆ, ಸೊ ಇದೊಂದು ಈಸಿ ಮೆಥಡ್ ಅಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಕೇರ್ಫುಲ್ ಅಬ್ಸರ್ವ್ ಮಾಡಿ. ಫಸ್ಟ್ ನಾವಿಲ್ಲಿ ಏನ್ ಮಾಡ್ಕೊಂತೀವಿ, ಎ ಮ್ಯಾಟ್ರಿಕ್ಸ್ ನ ಬರ್ಕೊಂತೀವಿ. ಸೊ ನಾವು ಡೈರೆಕ್ಟ್ ಆಗಿ ಎ ಮ್ಯಾಟ್ರಿಕ್ಸ್ ನೇ ಬರಿತಾ ಇದ್ದೀನಿ. ಅಂದ್ರೆ ಫಸ್ಟ್ ಕಾಂಪೋನೆಂಟ್ಸ್ ಏನಿದಾವೆ, 1 1 1 ಇದೆ. ಸೆಕೆಂಡ್ ಅಲ್ಲಿ ಏನಿದೆ ಅಂದ್ರೆ ಎಕ್ಸ್ ಇಲ್ಲ, ಇಲ್ಲಿ ಎಕ್ಸ್ ಮಿಸ್ಸಿಂಗ್ ಇದೆ, ಅಂದ್ರೆ ಎಕ್ಸ್ 0 ತಗೋಬೋದಾ. ಓಕೆ, ಎಕ್ಸ್ 0, ವೈ 1 ಇದೆ, ಝೆಡ್ 3 ಇದೆ. ನೆಕ್ಸ್ಟ್ ಥರ್ಡ್ ರೋ ಅಲ್ಲಿ 1 ಮೈನಸ್ 2 1, ಇದು ನಮ್ಗೆ ಸಿಕ್ತು ಎ ಮ್ಯಾಟ್ರಿಕ್ಸ್. ಇನ್ನು ಬಿ ಮ್ಯಾಟ್ರಿಕ್ಸ್ ಏನಿರುತ್ತೆ, ಈಸ್ ಈಕ್ವಲ್ಸ್ ಟು ಆ ಕಡೆ ಇರೋದೆಲ್ಲ ಬಿ ಮ್ಯಾಟ್ರಿಕ್ಸ್. 6 11 0 ಇದಾಗಿದೆ ನಮ್ದು ಬಿ ಮ್ಯಾಟ್ರಿಕ್ಸು. ಇನ್ನು ನೆಕ್ಸ್ಟ್ ಎಕ್ಸ್ ಮ್ಯಾಟ್ರಿಕ್ಸ್ ಅಂತ ನಮ್ಗೆ ಗೊತ್ತೇ ಇರುವಂಥದ್ದು ಎಕ್ಸ್ ವೈ ಝೆಡ್. ಇದಿಷ್ಟು ಬರ್ಕೊಂಡ್ಮೇಲೆ ಒಂದ್ಸತಿ ವೆರಿಫೈ ಮಾಡ್ಕೊಳ್ಳಿ, ಯಾಕಂದ್ರೆ ಎಲ್ಲಾನು ಟೈಮ್ ವೇಸ್ಟ್ ಆಗುವಂಥದ್ದು ಇದು. ಆಮೇಲೆ ಒಂದೇನಾದ್ರೂ ಸೈನ್ ಮಿಸ್ಟೇಕ್ ಮಾಡಿದ್ರೆ ಎಲ್ಲಾನು ರಾಂಗ್ ಆಗ್ತಾ ಹೋಗುವಂಥದ್ದು. ಸೊ ಬೆಟರ್ ಕೊಟ್ಟಿರುವಂಥ ಇಕ್ವೇಶನ್ ಕಾಂಪೋನೆಂಟ್ಸ್ ನಾನು ಕರೆಕ್ಟ್ ಬರ್ಕೊಂಡಿದ್ದೀನಾ ಇಲ್ವಾ ಅಂತ ಒಂದ್ಸತಿ ವೆರಿಫೈ ಮಾಡಿಕೊಂಡು ನೆಕ್ಸ್ಟ್ ನೀವು ಕಂಟಿನ್ಯೂ ಆಗಬೇಕಾಗಿರುವಂಥದ್ದು. ಓಕೆ, ಸೊ ಫಸ್ಟ್ ಇಲ್ಲಿ ಏನು ಮಾಡ್ಕೊತೀವಿ ನಾವು, ಡಿಟರ್ಮಿನೆಂಟ್ ಆಫ್ ಎ. ಓಕೆ, ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಈ ಥರ ಇರುತ್ತೆ ಸೈನು. ಓಕೆ, ಸೊ ಪ್ಲಸ್ ಅಂದರೆ 1 ಇಂಟು 1 1 ಮೈನಸ್ 3 ಇಂಟು 2 ಮೈನಸ್ ಮೈನಸ್ ಪ್ಲಸ್ 6 ಮೈನಸ್ 1. ಸೊ ಇದು ಕ್ಯಾನ್ಸಲ್ ಆಗುತ್ತೆ, 1 ಇಂಟು 0 0 ಮೈನಸ್ 3. ನೆಕ್ಸ್ಟ್ ಪ್ಲಸ್ 1 ಇಂಟು ಇದು ಕ್ಯಾನ್ಸಲ್ ಆಗುತ್ತೆ, 0 ಆಗುತ್ತೆ, 0 ಇಂಟು ಮೈನಸ್ 2, ಅದಾಗಿ ಇಲ್ಲಿ ಮೈನಸ್ 1. ಸೊ ಎಷ್ಟು ಬಂತು ನೋಡಿ ಸ್ಟೂಡೆಂಟ್ಸ್, ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್. ಇದು 6 ಪ್ಲಸ್ 1 7, 7 ಇಂಟು 1 7 ಆಗುತ್ತೆ. ಇದು ಮೈನಸ್ 3 ಇಂಟು ಮೈನಸ್ 1 ಅಂದರೆ ಪ್ಲಸ್ 3 ಆಗುತ್ತೆ. ಇದು ಮೈನಸ್ 1 ಆಗುತ್ತೆ. ಓಕೆ, ಸೊ 7 ಪ್ಲಸ್ 3 ಅಂದರೆ 10 ಮೈನಸ್ 1 ಅಂದರೆ ಇದಾಯಿತು 9. 9 ಈಸ್ ನಾಟ್ ಈಕ್ವಲ್ಸ್ ಟು 0 ಇದೆ. ಓಕೆ, ಸೊ ಇದು ಕರೆಕ್ಟ್ ಇದೆ. ಸೊ ಇವಾಗ ನಾವು ಮಾಡಬೇಕು, ನೀವು ಯೂಶುವಲಿ ಏನು ಮಾಡ್ತೀರಾ, ಮೈನರ್ ಫ್ಯಾಕ್ಟರ್, ಕೋ ಫ್ಯಾಕ್ಟರ್, ಅದಾದ್ಮೇಲೆ ಅಡ್ಜಾಯಿಂಟ್. ನಾನಿಲ್ಲಿ ಡೈರೆಕ್ಟ್ ಕೋ ಫ್ಯಾಕ್ಟರ್ ಯಾವ ಥರ ಮಾಡ್ಬೇಕು ಅನ್ನೋದನ್ನ ಒಂದು ಈಜಿ ಮೆಥಡ್ ಹೇಳ್ತಾ ಇದ್ದೀನಿ. ಕೋ ಫ್ಯಾಕ್ಟರ್ಗೆ ಏನು ಬರಿತೀವಿ ನಾವು, ಕ್ಯಾಪಿಟಲ್ ಲೆಟರ್ A11, ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ A12, ಅದಾದ್ಮೇಲೆ A13 ಈ ಥರ ಬರಿತೀವಾ. ಅದನ್ನೇ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾನು. A21, A22, ಇಲ್ಲಿ A23, ಲಾಸ್ಟಲ್ಲಿ ಲಾಸ್ಟ್ ಏನಾಗಿರುತ್ತೆ A31, A32, A33. ಕರೆಕ್ಟಾ? ಸೊ ಇದಿಷ್ಟು ಆನ್ಸರ್ನ ಡೈರೆಕ್ಟ್ ಆಗಿ ಕೊಡ್ತೀನಿ, ಅದು ಯಾವ ತರ ಅಂತ ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ಮ್ಯಾಟ್ರಿಕ್ಸ್ ಇದನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ಇಲ್ಲಿ 1 1 1 ಇದು ಶಾರ್ಟ್ ಮೆಥಡಾ. 0 1 3, ನೆಕ್ಸ್ಟ್ 1 ಮೈನಸ್ 2 1. ಲಾಸ್ಟ್ ಅಲ್ಲಿ ನಾನು ಹೇಳಿದ್ದೀನಿ ಇದನ್ನ ಮೆಥಡ್ನ.
ಫಸ್ಟ್ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. 1 1 1 1 0 1 2 ಅಗೇನ್ 1 -2 ಇದೆ. ಫಸ್ಟ್ ಎರಡು ರೋಗಳನ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ತೆಳಗಡೆ. 1 1 1 0 1 3. ನೆಕ್ಸ್ಟ್ ಫಸ್ಟ್ ಎರಡು ಕಾಲಮ್ಗಳನ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಈ ಕಡೆ. 1 0 1 1 0. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕಾಲಮ್ 1 1 -2 1 1. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಕೋಬೇಕಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ನ ಡೆಲೀಟ್ ಮಾಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ ನ ಡೆಲೀಟ್ ಮಾಡಿ. ಉಳಿತಲ್ವಾ? ಸೊ ಈ ಒಂದು ರಿಸಲ್ಟ್ಸ್ ಗೆ ನಾವು ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಇದನ್ನ ಸಿಂಪ್ಲಿಫೈ ಮಾಡಿ ಈ 4 ರಿಸಲ್ಟ್ ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಸಿಗುವಂತದ್ದು ಫಸ್ಟ್ ಆನ್ಸರ್. ಓಕೆ, ಸೊ 1 × 1 ಅಂದ್ರೆ ಇಲ್ಲಿ ಬರೀತಾ ಹೋಗ್ತೀನಿ ನೋಡಿ. 1 × 1. ಓಕೆ, ಸೊ 1 × 1 ಏನಾಗುತ್ತೆ? 1 ಆಗುತ್ತೆ. ಮೈನಸ್ ಮೈನಸ್ ಪ್ಲಸ್ 6 ಅಂದ್ರೆ 6 + 1 7 ಅಂದ್ರೆ A11 ಕೋಫ್ಯಾಕ್ಟರ್ ಚೆಕ್ ಮಾಡಿ 7 ಬರುತ್ತೆ. ನೆಕ್ಸ್ಟ್ A12 ಮಾಡ್ಕೋಬೇಕು. ಇವಾಗ A12 ಮಾಡಬೇಕಂದ್ರೆ ಈ 4 ರಿಸಲ್ಟ್ 0 ಇದೆ ಸ್ಟೂಡೆಂಟ್ಸ್. ಈ 4 ರಿಸಲ್ಟ್ಸ್ ಗಳನ್ನ ಅಬ್ಸರ್ವ್ ಮಾಡಿ. ಓಕೆ, ಏನ್ ಬರುತ್ತೆ ನೋಡಿ, ಇಲ್ಲಿ ಇದು 3 ಇದೆ. ಓಕೆ, ಅದು 0 ಆಗಿಬಿಡತ್ತೆ. ಸೊ -0 ಅಂತಂದ್ರೆ ಬರೀರಿ, ಅಂದ್ರೆ ಆನ್ಸರ್ 3ನೇ ಬಂತಲ್ವಾ. ನೆಕ್ಸ್ಟ್ A13 ಅಂದ್ರೆ ಈ 4 ರಿಸಲ್ಟ್ಸ್ ಗಳನ್ನ ಅಬ್ಸರ್ವ್ ಮಾಡಿ. ಇವಾಗ ಇದೇನಿದೆ 0 ಇದೆ, -1 ಅಂದ್ರೆ ಇಲ್ಲೇನ್ ಬಂತು ಆನ್ಸರ್ -1. ಸೊ ಇದು ಫಸ್ಟ್ ರೋದು ಕೋಫ್ಯಾಕ್ಟರ್ ಸಿಗ್ಬಿಡ್ತು ಸ್ಟೂಡೆಂಟ್ಸ್ ನಿಮಗೆ. ನೆಕ್ಸ್ಟ್ ಸೆಕೆಂಡ್ A21 ಅಂದ್ರೆ ಈ 4 ರಿಸಲ್ಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿ. -2 ಅಗೇನ್ -1. ಕರೆಕ್ಟಾ? ಸೊ -2 -1 ಅಂದ್ರೆ -3 ಆಗಿದೆ. ಇನ್ 2 2 ಅಂದ್ರೆ ಈ ಮಿಡಲ್ ಅಲ್ಲಿ ಇರುವಂತದ್ದು 1 × 1 1 -1 1 -1 ಅಂದ್ರೆ 0 ಆಗುತ್ತೆ. ಇದು A23 ಅಂದ್ರೆ ಈ 4 ರಿಸಲ್ಟ್ಸ್ ಗಳು 1 × 1 1 ಮೈನಸ್ ಪ್ಲಸ್ ಆಗುತ್ತೆ. ಇದು ಆಯ್ತು 3. ಇನ್ನು ಲಾಸ್ಟ್ ಅಲ್ಲಿ ಈ 4 ರಿಸಲ್ಟ್ಸ್ ಗಳನ್ನ ತಗೊಳ್ಳಿ. 1 × 3 ಅಂದ್ರೆ 3 ಆಗುತ್ತೆ. -1 ಅಂದ್ರೆ ಇದ್ರ ಆನ್ಸರ್ ಆಗುತ್ತೆ. 3 - 1 ಅಂದ್ರೆ 2 ಆಯ್ತು. ಫಸ್ಟ್ ಡಯಾಗೋನಲ್, ಅದಾದ್ಮೇಲೆ ನಾನ್ ಡಯಾಗೋನಲ್ ನ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ A32 ಅಂದ್ರೆ ಈ 4 ರಿಸಲ್ಟ್ಸ್ ಗಳು 1 × 0 0 ಆಗುತ್ತೆ. 1 × 0 0 ಆಗುತ್ತೆ. ಅಗೇನ್ 3 × 1 ಅಂದ್ರೆ -3. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಒನ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಫಸ್ಟ್ ಇದು 0 ಇದೆ, -3 ಇದೆ ಅಂದ್ರೆ -3 ಬಂತು ಇದ್ರ ಆನ್ಸರ್. ಏನಾದ್ರು ಸೈನ್ ಮಿಸ್ಟೇಕ್ ಆದ್ರೆ ಹೋಗುತ್ತಾ? ಸೊ ಕೇರ್ಫುಲ್ ಆಗಿ ಫಸ್ಟ್ ಡಯಾಗೋನಲ್ ಎಲಿಮೆಂಟ್ಸ್ ಮೇಲೆ ನಾನ್ ಡಯಾಗೋನಲ್. ಅಗೇನ್ ಲಾಸ್ಟ್ ಒನ್ ಆನ್ಸರ್ 1 × 1 1 -0 ಅಂದ್ರೆ ಇದ್ರ ಆನ್ಸರ್ ಆಯ್ತು 1. ನಮ್ಗೆ ಸಿಕ್ಬಿಡ್ತಲ್ಲ ಎಲ್ಲ ಕೋಫ್ಯಾಕ್ಟರ್ ಆನ್ಸರ್. ಕೋಫ್ಯಾಕ್ಟರ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನು? ಅಡ್ಜಾಯಿಂಟ್ A ಇನ್ವರ್ಸ್ ಅಗೇನ್ XYZ ವ್ಯಾಲ್ಯೂ ಸಿಂಪ್ಲಿಫೈ ಮಾಡೋದು. ಸ್ಟೂಡೆಂಟ್ಸ್ ಇವಾಗ ನಾವು ಬರೀಬೇಕಾಗಿರುವಂತದ್ದು ಇದ್ರದ್ದು ಅಡ್ಜಾಯಿಂಟ್ ಆನ್ಸರ್ ಫಸ್ಟ್. ಓಕೆ, ಸೊ ಇವಾಗ ನಾನು ಅಡ್ಜಾಯಿಂಟ್ ನ ಬರಿತಾ ಇದ್ದೀನಿ. ಅಡ್ಜಾಯಿಂಟ್ ಆಫ್ A = ಯಾವ ತರ ಬರೀಬೇಕಂದ್ರೆ ಇವಾಗ ಏನಿಲ್ಲ ಆನ್ಸರ್ಸ್ ಬಂದಿದ್ವಲ್ಲ ಇದನ್ನ ಡೈರೆಕ್ಟ್ ಆಗಿ ಬರೀಬೇಕು. ಅದರದ್ದು ಕೋಫ್ಯಾಕ್ಟರ್ ಇರುತ್ತಲ್ವಾ ನಮ್ದು ಆನ್ಸರು. ಓಕೆ, ಸೊ ಅದೊಂದನ್ನ ವ್ಯಾಲ್ಯೂನ ಫಿಲ್ಅಪ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಏನಿದೆ 7, ಇಲ್ಲಿ 3, ಇಲ್ಲಿ ಬಂದಿರೋದು -1. ಅದಾದ್ಮೇಲೆ ಸೆಕೆಂಡ್ ರೋ -3. ಇದಕ್ಕೆ ನಾವು A21 ಅಂತೇವಲ್ವಾ, ಸೊ ಅದನ್ನ ಇಲ್ಲಿ ನಾವು ಬರಿತಾ ಇದೀವಿ A21. ನೆಕ್ಸ್ಟ್ ಮಿಡಲ್ ಅಲ್ಲಿ 0 ಇದೆ, ಅಗೇನ್ ಇಲ್ಲಿ 3 ಇದೆ. ನೆಕ್ಸ್ಟ್ 2 -3 1. ಇದಕ್ಕೆ ನಾವು ಟ್ರಾನ್ಸ್ಪೋಸ್ ತಗೋಬೇಕು, ಅವಾಗ ನಮ್ಗೆ ಅಡ್ಜಾಯಿಂಟ್ ಆಫ್ A ಆನ್ಸರ್ ಬರೋದು. ಓಕೆ, ಇದನ್ನ ಟ್ರಾನ್ಸ್ಪೋಸ್ ತಗೊಂಡು ಬರ್ಕೊಳ್ಳೋಣ. 7 3 -1 -3 0 3 ಅಗೇನ್ 2 -3 1. ಇದಾಗಿದೆ ನಮ್ದು ಅಡ್ಜಾಯಿಂಟ್ ಆಫ್ A ಆನ್ಸರ್. ಸೊ ಅಡ್ಜಾಯಿಂಟ್ ಆಫ್ A ಆನ್ಸರ್ ಬಂದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು? A ಇನ್ವರ್ಸ್ ಫಾರ್ಮುಲಾ ಏನಿದೆ 1 / ಡಿಟರ್ಮಿನೆಂಟ್ ಆಫ್ A ಇಂಟು ಅಡ್ಜಾಯಿಂಟ್ ಆಫ್ A. ಓಕೆ, ಇದಕ್ಕೆ 1 ಮಾರ್ಕ್ಸ್ ಇರುವಂತದ್ದು ನೋಡಿ. ಓಕೆ, ಸೊ ಇದನ್ನ ಆನ್ಸರ್ ಏನಾಗುತ್ತೆ? ಫಸ್ಟು ನಾವಿಲ್ಲಿ 1 / ಡಿಟರ್ಮಿನೆಂಟ್ ಆಫ್ A ಎಷ್ಟು ಬಂದಿದೆ? 9 ಇದೆ. ಸೊ 9 ಬರಿತೀವಿ. ಅಡ್ಜಾಯಿಂಟ್ ಆನ್ಸರ್ ಎಲ್ಲಿದೆ? 7 -3. ಸಾರಿ, ಇಲ್ಲಿ ನಾವು ಟ್ರಾನ್ಸ್ಫರ್ ತಗೊಂಡಿದ್ದು ಬರಿಬೇಕಲ್ವಾ, ಇಲ್ಲಿ 3 ಇದೆ. ಸೊ 7 3 -1 -3 0 3 2 -3 1. ಓಕೆ, ಅಡ್ಜಾಯಿಂಟ್ ಸಿಕ್ತು. ಇವಾಗ ನಮ್ದು ಆಕ್ಚುಲಿ ಫಾರ್ಮುಲಾ X = A ಇನ್ವರ್ಸ್ ಇಂಟು B. ಓಕೆ, A ಇನ್ವರ್ಸ್ ಆನ್ಸರ್ ಇಲ್ಲಿ ಇದೆ ಅಲ್ವಾ, 1/9. ಓಕೆ, ಇಲ್ಲಿ ಬರಿಬೇಕು 7 -3 2 3 0 -3 -1 3 1. ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕಾಗಿರೋದು ಆಕ್ಚುಲಿ ಯಾವುದು? B ಮ್ಯಾಟ್ರಿಕ್ಸ್ 6 11 0. ಓಕೆ, ಸೊ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೆಯೋಣ. ಇಲ್ಲೇ ಬರೀತಾ ಇದೆ ನೋಡಿ ನನ್ನ ಸೈಡ್ ಅಲ್ಲಿ. ಓಕೆ, ಸೊ ಇದರ ಆನ್ಸರ್ ಏನೇನಾಗುತ್ತೆ ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ರೋ ಇಂಟು ಫಸ್ಟ್ 1/9 ಬರ್ಕೊಂಡ್ಬಿಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ 7 × 6 ಅಂದ್ರೆ 42. 3 × 11 ಅಂದ್ರೆ -33. ಇದಂತೂ 0 ಆಗುತ್ತೆ. ಓಕೆ, ಫಸ್ಟ್ ರೋ ಮುಗಿತು. ಸೆಕೆಂಡ್ ರೋ ಮಲ್ಟಿಪ್ಲೈ ಆಯ್ತು ಫಸ್ಟ್ ಕಾಲಮ್ 3 × 6 ಅಂತಂದ್ರೆ 18. ಇದು 0 ಆಯ್ತು. ನೆಕ್ಸ್ಟ್ -3 × 0 ಇದು 0, ಎಲ್ಲಾನು 0 ಆಯ್ತು ಇದು. ನೆಕ್ಸ್ಟ್ 1 × 6 ಅಂತಂದ್ರೆ ಇದು -6 ಆಗುತ್ತೆ. 3 ×
11 ಅಂದರೆ +33 ಆಯಿತು. ಇದು 0 ಆಗುತ್ತೆ. ಓಕೆ, ಸೊ ಇವಾಗ ಬಂದಿರೋ ಈ ಎಲ್ಲ ಆನ್ಸರ್ ಎಕ್ಸ್ ಮ್ಯಾಟ್ರಿಕ್ಸ್ದು ಆನ್ಸರ್ ಬಂದಿದೆ. ಎಕ್ಸ್ ಅಂತಂದ್ರೆ ಏನು ತೊಗೊಂತೀವಿ ಸ್ಟೂಡೆಂಟ್ ನಾವು? ಎಕ್ಸ್ ವೈ ಝೆಡ್ ಮ್ಯಾಟ್ರಿಕ್ಸ್ ಅಂದಾಗೆ. ಓಕೆ, ಇಲ್ಲಿ ಬರ್ತಿದ್ದೀವಲ್ವಾ? ಓಕೆ, ಇವಾಗ ಇದು 1/9 ಏನೇನು ಬಂತು ನೋಡಿ. 42 ಮೈನಸ್ 33 ಮಾಡಿದ್ರೆ 9 ಬರುತ್ತೆ. ಇದು 18 0 ಮಾಡಿದ್ರೆ 18 ಇದೆ. -6 + 33 ಅಂದರೆ 27 ಆಯಿತು ಸ್ಟೂಡೆಂಟ್ಸ್. ಇವಾಗ ಒಂದೊಂದಾಗಿ ಡಿವೈಡ್ ಮಾಡಿ ಬರೆದ್ಬಿಟ್ರೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಸಿಕ್ಬಿಡ್ತು. 9/9 ಮಾಡಿದ್ರೆ 1 ಬರುತ್ತೆ. 18/2 ಅಂದರೆ 2 ಬರುತ್ತೆ. ಅಗೇನ್ 27/9 ಅಂದರೆ 3 ಇದೆ. ಅಂದರೆ ಏನೇನಾಯ್ತು ನೋಡಿ, ನಮ್ಮದು ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ಸ್ ಟು, ಪೂರ ಇಲ್ಲಿ ಬರೆಯೋಣ, ನಮ್ಮದು ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಇದೆ, ವೈ ಇಸ್ ಈಕ್ವಲ್ಸ್ ಟು 2 ಇದೆ, ಝೆಡ್ ಇಸ್ ಈಕ್ವಲ್ಸ್ ಟು 3 ಇದೆ. ಎಷ್ಟು ಮಾಡಿದ್ರೆ ನಮ್ಮ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇದಕ್ಕೆ ಇರುವಂಥದ್ದು ಕಂಪ್ಲೀಟ್ ಆಗಿ 5 ಮಾರ್ಕ್ಸ್. ಮೋಸ್ಟ್ ಇಂಪಾರ್ಟೆಂಟ್, ಈ ರಿಸಲ್ಟ್ ನಮ್ದು ಕರೆಕ್ಟ್ ಬಂತಾ? ಎಲ್ಲನೂ ಕರೆಕ್ಟ್ ಆಗುತ್ತೆ. ಇದನ್ನೇನಾದರೂ ಒಂದು ಸೈನ್ ಮಿಸ್ಟೇಕ್ ಮಾಡಿದೆ ಅಂದ್ರೆ ಆಗುತ್ತೆ. ನೀವು ಏನು ಮೆಥಡ್ ಮಾಡ್ತೀರಿ ನೋಡಿ ಕ್ಲಾಸಲ್ಲಿ, ಮೈನರ್ ಫ್ಯಾಕ್ಟರ್, ಕೋ ಫ್ಯಾಕ್ಟರ್, ಅದರಲ್ಲಿ ಸೈನ್ ಮಿಸ್ಟೇಕ್ ಆಗುತ್ತೆ. ಇದರಲ್ಲಿ ಸೈನ್ ಮಿಸ್ಟೇಕ್ ಆಗೋ ಸಾಧ್ಯತೆನೇ ಇಲ್ಲ, ನಾ ಈಗ ಕೊಟ್ಟಿರುವಂಥ ಶಾರ್ಟ್ ಮೆಥಡಿಂದ. ಓಕೆ, ಅರ್ಥ ಆಯಿತು ಅಂತ ಅನ್ಕೊಂತೀನಿ ನಾನು ಈ ಒಂದು ಕ್ವಶನ್ನು. ಇವಾಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ಎಸ್, ಸೊ ನೆಕ್ಸ್ಟ್ ಒಂದು ಕ್ವಶನ್ ಬರುವಂಥದ್ದು ಡಿಫ್ರೆನ್ಷಿಯೇಷನ್ ಈಸಿಯೆಸ್ಟ್ ಕ್ವಶನ್ ಅಂತಲೇ ಹೇಳ್ಬೋದು ಇದು. ಓಕೆ, ಸೊ ಏನಿದೆ ಇಲ್ಲಿ, y ಇಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಪ್ರೂವ್ ಮಾಡಬೇಕು. ಫಸ್ಟ್ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೊತೀರಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಏನಾಗುತ್ತೆ, dy/dx. ಸೈನ್ ಇನ್ವರ್ಸ್ ಡಿಫ್ರೆನ್ಷಿಯೇಷನ್ ಏನಿದೆ ಸ್ಟೂಡೆಂಟ್ಸ್? 1/√(1 - x²) ಇದೆನಾ? ಓಕೆ, ಸೊ ಇವಾಗ ಏನು ಮಾಡ್ಕೋಬೇಕು, ಈ ಏನೇ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ ಒಂದು ಡಿನಾಮಿನೇಟರ್ ಉಳಿದ್ರೆ ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೋಬೇಕು. ಮಾಡಿದಾಗ ಇಂಟು ಆಗುತ್ತೆ. ಇದು ಇಲ್ಲಿ dy/dx ಇಸ್ ಈಕ್ವಲ್ಸ್ ಟು 1 ಬರುತ್ತೆ. ಇವಾಗ ನಾವು ಇನ್ನೊಂದು ಸತಿ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು, ಯಾಕಂದ್ರೆ ಡಬಲ್ ಡಿಫ್ರೆನ್ಷಿಯೇಷನ್ ಇದೆ. ಸೊ ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ u ಇಂಟು ವಿ ಫಾರ್ಮುಲಾ ಆಗುವಂಥದ್ದು, ಇದು ಬಹಳ ಇಂಪಾರ್ಟೆಂಟ್. u ಇಂಟು ವಿ ಫಾರ್ಮುಲಾ ಮಾಡ್ಕೊಂಡ್ರೆ ಏನಾಗುತ್ತೆ, ಸೊ ಅದನ್ನು ನಾನು ಸೈಡಲ್ಲೇ ಮಾಡ್ತಾ ಇದ್ದೀನಿ ನೋಡಿ. u ಇಂಟು ವಿ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗಿ. ಇದನ್ನ ಪೂರ u ಅಂತ ತಗೊಳ್ಳಿ, ಇದನ್ನ ವಿ ಅಂತ ತಗೊಳ್ಳಿ. ಫಸ್ಟ್ u ಆಸ್ ಇಟ್ ಇಸ್ ಬರ್ಕೊಂತೀವಿ, 1 - x². ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್, ವಿ ಡಿಫ್ರೆನ್ಷಿಯೇಷನ್ ಒಂದೊಂದ್ಸತಿ dy/dx ಇನ್ನೊಂದ್ಸತಿ ಮಾಡಿದ್ರೆ ಏನಾಗುತ್ತೆ, ಇದಾಗುತ್ತೆ d²y/dx² ಪ್ಲಸ್. ಇವಾಗ dy/dx ಆಸ್ ಇಟ್ ಇಸ್ ಇರಬೇಕು, ಇದಕ್ಕೆ ಡಿಫ್ರೆನ್ಷಿಯೇಟ್ ಅಂದ್ರೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಓಕೆ, √x ಫಾರ್ಮುಲಾ ಏನಿದೆ ಸ್ಟೂಡೆಂಟ್ಸ್? √x ಫಾರ್ಮುಲಾ ಇದೆ 1/2√x. ಓಕೆ, ಸೊ 1 - x². ಇದು ಎಕ್ಸ್ಟ್ರಾ ಪಾರ್ಟ್ ಆಯ್ತಲ್ವಾ, ಇದಕ್ಕೆ ನಾವು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. 1 ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 0 ಆಗುತ್ತೆ. -x ಡಿಫ್ರೆನ್ಷಿಯೇಷನ್ -2x ಆಗುತ್ತೆ. ಓಕೆ, ಅದನ್ನ ನಾನು ಇಲ್ಲಿ ಬರ್ದಿದ್ದೀನಿ. ಅಗೇನ್ ಉಳಿದಿರೋದು ಇದಂದ್ರೆ ಆಸ್ ಇಟ್ ಇಸ್ ಬರೀಬೇಕು ನಾವು ಇಲ್ಲಿ, dy/dx u ಇಂಟು ವಿ ಫಾರ್ಮುಲಾ ಪ್ರಕಾರ. ಅಗೇನ್ ಒಂದು ಡಿಫ್ರೆನ್ಷಿಯೇಷನ್ 0 ಆಯಿತು. ಇದು ಅರ್ಥ ಆಯ್ತಾ? ಇದು ಅರ್ಥ ಆಗ್ಬೇಕು, ಬಹಳ ಇಂಪಾರ್ಟೆಂಟ್. ಇಲ್ಲಿ ನಾವು ಈ 2 ನ ಕ್ಯಾನ್ಸಲ್ ಮಾಡ್ಕೋಬಹುದಾ? ಸೊ ಉಳಿದಿರೋ ರಿಸಲ್ಟ್ಸ್ಗೆ ನೆಕ್ಸ್ಟ್ ಈ ಕಂಪ್ಲೀಟ್ ಇಕ್ವೇಷನ್ಗೆ ಮಲ್ಟಿಪ್ಲೈಯಿಂಗ್ ಬೈ √(1 - x²) ಮಾಡ್ಕೊಂಡ್ಬಿಟ್ರೆ ಮುಗೀತು ನೋಡಿ. ಅಂದ್ರೆ ಈ ಕಂಪ್ಲೀಟ್ ಕೊಟ್ಟಿರುವಂತ ಬಂದಿರುವಂತ ರಿಸಲ್ಟ್ಸ್ಗೆ √(1 - x²) ಮಲ್ಟಿಪ್ಲೈ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಈಗ ಆಲ್ರೆಡಿ ಒಂದು 1 - x² ಇದೆ, ಇದಕ್ಕೆ ಇನ್ನೊಂದು ರಿಸಲ್ಟ್ ನ ಮಲ್ಟಿಪ್ಲೈ ಮಾಡ್ಕೊಬೇಕು. ಓಕೆ, ಅದ್ರ ಬಾಜು ಏನಿದೆ, d²y/dx². ಅಗೇನ್ ನೋಡಿ, ಇಲ್ಲಿ ಪ್ಲಸ್ ಮೈನಸ್ ಆಗಿ ಹೋಗ್ಬಿಡುತ್ತಾ ರಿಸಲ್ಟು. ನೆಕ್ಸ್ಟ್ ಇಲ್ಲಿ ಏನು ಉಳಿದಿದೆ, ಎಕ್ಸ್ ಉಳಿದಿದೆ. ಅದಕ್ಕೆ ಇದೊಂದು ಮಲ್ಟಿಪ್ಲೈ ಮಾಡ್ಕೊಂತೀರಾ, ಅಂದ್ರೆ 1 - x². ಆಲ್ರೆಡಿ ಕೆಳಗಡೆ ಒಂದು ಉಳಿದಿದೆ 1 - x². ಬಾಜುದಲ್ಲಿರುವಂಥದ್ದು dy/dx. ಇದಕ್ಕೆ ನೀವು ಮಲ್ಟಿಪ್ಲೈ ಮಾಡಿ 0ನೇ ಇರುವಂಥದ್ದಲ್ವಾ. ಓಕೆ, ಇಲ್ಲಿ ನೋಡಿ ಈ ಪೂರಾ ಪಾರ್ಟ್ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಇವಾಗ ಎರಡು ರೂಟ್ಗಳು ಕೂಡಿದಾಗ ಏನಾಗ್ಬಿಡುತ್ತೆ, ಸಿಂಗಲ್ ಟರ್ಮ್ ಬಂದ್ಬಿಡುತ್ತಾ, ಅಂದ್ರೆ 1 - x² ಉಳಿಯುತ್ತೆ. ಇಲ್ಲಿ d²y/dx² ಮೈನಸ್ x ಇಂಟು dy/dx ಇಸ್ ಈಕ್ವಲ್ಸ್ ಟು 0. ಇದೇ ಆಗಿದೆ ಅಲ್ವಾ ಫ್ರೆಂಡ್ಸ್? ಲಾಸ್ಟ್ ಅಲ್ಲೇ ಆನ್ಸರ್ ಚೆಕ್ ಮಾಡ್ಕೊಳ್ಳಿ, ಬಂತಲ್ವಾ ಆನ್ಸರ್? ಎಷ್ಟು ಈಸಿ ಮತ್ತೆ ಎಷ್ಟು ಬೇಗನೆ ಇದನ್ನ ನಾವು ಸಾಲ್ವ್ ಮಾಡ್ಬೋದು ಕಂಪೇರ್ ಟು ಡಿಟರ್ಮಿನೆಂಟ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಈ ಎಲ್ಲ ಕ್ವಶನ್ ಈಸಿ ಇದೆ ಅಲ್ವಾ, ಇದನ್ನು ಮಾಡ್ಬೋದಾ ಅಂತ ಅಬ್ಸರ್ವ್ ಮಾಡ್ಕೊಂಡು ಇದಕ್ಕೆ ಫೋಕಸ್ ಮಾಡಿ. ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಗಿರ್ಬೋದು, ಆಮೇಲೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಕೂಡ ಈಸಿ ಬರುತ್ತೆ ಕಂಪೇರ್ ಟು ಡಿಟರ್ಮಿನೆಂಟ್. ಇಂಟಿಗ್ರೇಷನ್ ಬೇಗನೆ ಮುಗಿಸ್ಬೋದು. ಓಕೆ, ಅದನ್ನು ಕ್ವಶನ್ ಇವಾಗ ಸಾಲ್ವ್ ಮಾಡ್ತೀನಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ಇಲ್ಲಿದೆ ನೋಡಿ. ಸೊ ಇಂಟಿಗ್ರೇಷನ್ದು ಈ ಒಂದು ರಿಸಲ್ಟ್ ನಾವು ಪ್ರೂವ್ ಮಾಡಬೇಕು. ಇಂಟಿಗ್ರೇಷನ್ ಫಾರ್ಮುಲಾ ಇದೆ. ಅದಾದ್ಮೇಲೆ ಇಂಟಿಗ್ರೇಷನ್ ಆಫ್ dx/x² - 16 ಸಾಲ್ವ್ ಮಾಡಬೇಕು. ಅಂತಂದ್ರೆ 1/(x² - a² ಇದೆಯಲ್ವಾ. ಸೊ ಇದು ನಾನು a² - b² ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಗ್ಬಿಡುತ್ತೆ ನೋಡಿ, ಇದು a + b a - b ಬರೀಬಹುದಾ? a
ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂತ ಬರೆದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡಿಂಗ್ ಬೈ 2a ಮಾಡ್ಕೊತಾ ಇದ್ದೀನಿ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಇದು ಬಹಳ ಇಂಪಾರ್ಟೆಂಟ್. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನು ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. 1/2a ಅಂದ್ರೆ 2a ಕ್ಯಾನ್ಸಲ್, ಅಗೇನ್ ನಮಗೆ ಸೇಮ್ ಆನ್ಸರ್ ಬರುವಂತದಲ್ವಾ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಮೇಲ್ಗಡೆ ಇರುವಂತ ರಿಸಲ್ಟ್ಸ್ ನ 1/2a ಇದನ್ನ ಆಸ್ ಇಟ್ ಈಸ್ ಇಟ್ಕೊಳ್ಳಿ. ಇಲ್ಲಿ ಕೆಳಗಡೆ ಏನ್ ಬಂದಿದೆ ನಮಗೆ ಎಕ್ಸ್ ಪ್ಲಸ್ ಎ ಬಂದಿದೆ, ಅಗೇನ್ ಇನ್ನೊಂದು ಎಕ್ಸ್ ಮೈನಸ್ ಎ ಬಂದಿದೆ. ಅದಕ್ಕೆ ಈ 2a ನಾನು ಏನ್ ಮಾಡ್ತೀನಿ, ಇಲ್ಲೊಂದು ಎ ಬರ್ಕೋತೀನಿ, ಇಲ್ಲೊಂದು ಎ ಬರ್ಕೋತೀನಿ. ಓಕೆ, ಸೊ ಎರಡು ಎ ಬರ್ಕೊಂಡೆ, ಇದನ್ನ ಪ್ಲಸ್ ಎ ಅಂತ ಬರ್ಕೊಳ್ಳಿ. ಇವಾಗ ಅದ್ರ ಜೊತೆ ಎಕ್ಸ್ ಒಂದು ಆಡ್ ಮಾಡ್ಕೋಬೇಕಾ. ಸೊ ಎಕ್ಸ್ ನಾನು ಈ ತರ ಬರೀತೀನಿ. ಫಸ್ಟ್ ಇಲ್ಲಿ ಪ್ಲಸ್ ಎಕ್ಸ್ ಹಾಕೋತೀನಿ, ಅದಾದ್ಮೇಲೆ ಒಂದು ಮೈನಸ್ ಎಕ್ಸ್. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಎರಡು ಕ್ಯಾನ್ಸಲ್ ಆದ್ರೆ ಏನು ಉಳಿಯುತ್ತೆ, ಮತ್ತೆ ಎ ಪ್ಲಸ್ ಎ 2a ಉಳಿಯುತ್ತಲ್ವಾ. ಓಕೆ, ಇದಾದ್ಮೇಲೆ ಇಲ್ಲಿಂದ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇದೇ ಸ್ಟೆಪ್ ಬಾ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇರುವಂತದ್ದು. ಸೊ 2a ಇದು ತಳಗಡೆದಂತೂ ಎಕ್ಸ್ ಪ್ಲಸ್ ಎ ಇದೆ, ಅಗೇನ್ ಇಲ್ಲಿ ಎಕ್ಸ್ ಮೈನಸ್ ಎ ಇದೆ. ಸೊ ಇದನ್ನ ನಾನು ಬ್ರಾಕೆಟ್ ಹಾಕೋತೀನಿ ಫ್ರೆಂಡ್ಸ್. ಫಸ್ಟ್ ರಿಸಲ್ಟ್ ಏನು, ಎಕ್ಸ್ ಪ್ಲಸ್ ಎ. ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಮೈನಸ್ ನ ಕಾಮನ್ ತಗೋತೀನಿ. ಮೈನಸ್ ಕಾಮನ್ ತಗೊಂಡ ತಕ್ಷಣ ಏನ್ ಉಳಿಯುವಂತದಪ್ಪ ಅಂತಂದ್ರೆ ಇಲ್ಲಿ ಎಕ್ಸ್ ಮೈನಸ್ ಇ ಉಳಿಯುತ್ತೆ. ಮೈನಸ್ ವಾಪಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಮೈನಸ್ ಎಕ್ಸ್ ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಎ ಆಗುತ್ತೆ. ಕರೆಕ್ಟ್ ಇದೆಯಲ್ವಾ. ಓಕೆ, ಯಾಕೆ ಈ ತರ ಮಾಡ್ಕೊಂಡ್ವಿ ಅಂದ್ರೆ ಇವಾಗ ನಾವು ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳೋಣ, ಆಗ ನಮ್ಗೆ ಗೊತ್ತಾಗುವಂಥದ್ದು ಯಾಕೆ ನಾವು ಈ ತರ ಚೇಂಜಸ್ ಗಳನ್ನ ಮಾಡ್ಕೊಂಡ್ವಿ ಅಂತ. ಇಂಟಿಗ್ರೇಟ್ ಆಫ್ ಅಂತ ಇದೆಯಲ್ವಾ, ಇವಾಗ ಈ ಕ್ವಶನ್ ಬರೀತೀವಿ ನೋಡಿ. ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇಲ್ಲೇನಿದೆ 1/2a ಕಾನ್ಸ್ಟೆಂಟ್ ಇದೆ, ಸೊ ಹೊರಗಡೆನೆ ಇಟ್ಕೊಂಡ್ಬಿಡೋಣ ಇದನ್ನ. 1/2a ಇಂಟಿಗ್ರೇಷನ್ ಆಫ್, ಇದಕ್ಕೆ ಇಚ್ಕೊಳ್ಳಿ ಬಂದಿರುವಂತಲ್ವಾ ಇದು. ಓಕೆ, ಈ ಒಂದು ಡಿನಾಮಿನೇಟರ್ ನ ಎರಡಕ್ಕೂ ಸಪರೇಟ್ ಆಗಿ ಡಿವೈಡ್ ಮಾಡಿ ಬರಿತೀನಿ ನಾನು ಇಂಟಿಗ್ರೇಷನ್ ಅಲ್ಲಿ. ಓಕೆ, ಇಲ್ಲೇನಿದೆ ಎಕ್ಸ್ ಪ್ಲಸ್ ಎ ಇದೆ, ಕೆಳಗಡೆ ಡಿನಾಮಿನೇಟರ್ ಎರಡಕ್ಕೂ ಸೇಮೇ ಇಡಬೇಕಲ್ವಾ, ಎಕ್ಸ್ ಪ್ಲಸ್ ಎ ಎಕ್ಸ್ ಮೈನಸ್ ಎ. ಓಕೆ, ಮಧ್ಯದಲ್ಲಿ ಏನಿದೆ ಸ್ಟೂಡೆಂಟ್ಸ್, ಮೈನಸ್ ಸೈನ್ ಇದೆ, ಇಲ್ಲಿ ಎಕ್ಸ್ ಮೈನಸ್ ಎ ಬಂದಿದೆ, ಅಗೇನ್ ಡಿನಾಮಿನೇಟರ್ ಸೇಮ್ ಎಕ್ಸ್ ಪ್ಲಸ್ ಎ ಎಕ್ಸ್ ಮೈನಸ್ ಎ, ಇಲ್ಲಿ ಡಿ ಎಕ್ಸ್ ಬರ್ಕೊಳ್ಳೋಣ. ಅರ್ಥ ಆಯ್ತಲ್ವಾ ಈ ಸ್ಟೆಪ್. ಓಕೆ, ಸೊ ಇದು ಇಲ್ಲಿ ಏನು ಉಳಿದಿರುವಂತದ್ದು 1/2a ಹೊರಗಡೆ ಆಸ್ ಇಟ್ ಈಸ್ ಕಾನ್ಸ್ಟೆಂಟ್. ಇವಾಗ ಡಿವೈಡ್ ಮಾಡ್ಕೊಂಡ ತಕ್ಷಣ ಈ ಎರಡು ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಉಳಿದಿರುವಂತದ್ದೇನು, ಇಂಟಿಗ್ರೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಮೈನಸ್ ಎ. ಓಕೆ, ಇಂಟಿಗ್ರೇಷನ್ ಕೂಡ ಸಪರೇಟ್ ತಗೊಂಡ್ಬಿಡೋಣ, ಬ್ರಾಕೆಟ್ ಹಾಕಿ ಡಿ ಎಕ್ಸ್. ಅಗೇನ್ ಇಲ್ಲಿ ಏನು ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಇದು ಕ್ಯಾನ್ಸಲ್ ಆಗಿ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ ಎ ಉಳಿಯುತ್ತೆ. ಅಗೇನ್ ಇಲ್ಲಿ ಡಿ ಎಕ್ಸ್. ಓಕೆ, ಇಲ್ಲಿ ಬ್ರಾಕೆಟ್ ಕಂಪ್ಲೀಟ್. ಇಂಟಿಗ್ರೇಷನ್ ಈಸಿ ಆಗಿ ತಗೋಬಹುದು. ಅದನ್ನ ಸಬ್ಸ್ಟಿಟ್ಯೂಷನ್ ತಗೊಂಡ್ವಿ ಅಂದ್ರೆ ಅಲ್ಲೇನು ಬರುವಂತದ್ದು ಲಾಗ್ ಟಿ ಫಾರ್ಮುಲಾ. ಓಕೆ, ಸೊ 1/2a ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದನ್ನ ಟಿ ತಗೊಂಡ್ರೆ 1/t ಲಾಗ್ ಫಾರ್ಮುಲಾ ಆಗುತ್ತೆ, ಲಾಗ್ ಆಫ್ ಟಿ ಆಗುತ್ತೆ. ಟಿ ಜಾಗದಲ್ಲಿ ಏನಿದೆ ಎಕ್ಸ್ ಮೈನಸ್ ಎ ಮೈನಸ್ ಲಾಗ್ ಆಫ್ ಎಕ್ಸ್ ಪ್ಲಸ್ ಎ, ಇದಕ್ಕೂ ಸೇಮ್ ಫಾರ್ಮುಲಾನೇ, ಇಲ್ಲಿ ಹೊರಗಡೆ ಪ್ಲಸ್ ಸಿ ಅಂತ ಬರೀರಿ. ಓಕೆ, 1 ಡಿವೈಡ್ ಬೈ 2a. ನಾನು ಇಲ್ಲಿ ಲಾಗ್ ಪ್ರಾಪರ್ಟಿ ಅಪ್ಲೈ ಮಾಡ್ಬೋದಲ್ಲ ಸ್ಟೂಡೆಂಟ್ಸ್. ಲಾಗ್ ಪ್ರಾಪರ್ಟಿ ಲಾಗ್ ಆಫ್ ಎಕ್ಸ್ ಮೈನಸ್ ಲಾಗ್ ಆಫ್ ವೈ ಇದ್ರೆ ಲಾಗ್ ಎಕ್ಸ್ ಬೈ ವೈ ಅಂತ ಬರಿಬಹುದು. ಅಂದ್ರೆ ಲಾಗ್ ಎಕ್ಸ್ ಮೈನಸ್ ಸಿ ಡಿವೈಡ್ ಬೈ ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಇದಾಗಿದೆ ನಮ್ದು ಇಂಟಿಗ್ರೇಷನ್ ಫಾರ್ಮುಲಾ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಸ್ಟೂಡೆಂಟ್ಸ್ ಇಷ್ಟು ಮಾಡಿದ್ರೆ ಇಲ್ಲಿ ತನಕ ನಿಮಗೆ 4 ಮಾರ್ಕ್ಸ್ ಸಿಕ್ಕಿದೆ. ಇನ್ನೂ ಒಂದು ಅಟ್ಯಾಚ್ ಒಂದು ಕ್ವಶನ್ ಇದೆ ನೋಡಿ, ಅದಂತೂ ಈಸಿಯೆಸ್ಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಓಕೆ, ಅದನ್ನ ಯಾವ ತರ ಸಾಲ್ವ್ ಮಾಡೋದು ನೋಡಿ, ಇಲ್ಲೇ ಹೇಳ್ತಾ ಇದ್ದೀನಿ ನಾನು ಅದನ್ನ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಟ್ಯಾಚ್ ಅಂದ್ರೆ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 16 ಅಂತ ಇದೆ ಅಲ್ವಾ. 16 ನಾನು 4 ಸ್ಕ್ವೇರ್ ಅಂತ ಬರಿಬಹುದಾ ಅಂದ್ರೆ ಇವಾಗ ಇದೆ ಆಸ್ ಇಟ್ ಈಸ್ ಫಾರ್ಮುಲಾ ಇದೆ. ಎ ಜಾಗದಲ್ಲಿ ಏನ್ ಬರಬೇಕು, ಜಸ್ಟ್ 4 ಫಿಲ್ ಮಾಡಿ ಬರ್ಬಿಟ್ರೆ ಮುಗಿತು ನೋಡಿ. 1 ಡಿವೈಡ್ ಬೈ ಎ ಜಾಗದಲ್ಲಿ 4 ತಗೊಂಡ್ರೆ 4 ಇಂಟು 2 ಎಷ್ಟಾಗುತ್ತೆ, 8 ಆಗುತ್ತೆ. ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ ಎ ಜಾಗದಲ್ಲಿ ಏನಿದೆ ಸ್ಟೂಡೆಂಟ್ಸ್ 4 ಇದೆ. ಸೊ ಎಕ್ಸ್ ಮೈನಸ್ 4 ಎಕ್ಸ್ ಪ್ಲಸ್ 4 ಪ್ಲಸ್ ಸಿ. ಇಷ್ಟು ಮಾಡೋಕೆ ಇದಕ್ಕೊಂದು ಮಾರ್ಕ್ಸ್ ಇದೆ. ಟೋಟಲ್ ಆಗಿ 5 ಮಾರ್ಕ್ಸ್. ಈಸಿಯೆಸ್ಟ್ ಕ್ವಶನ್ ಅಲ್ವಾ. ಕಂಪೇರ್ ಟು ಡಿಟರ್ಮಿನೆಂಟ್ ಇದು ಬೇಗನೆ ಮುಗಿಯುತ್ತೆ, ಮತ್ತೆ ಎರರ್ ಲೆಸ್ ಇದೆ, ಆರಾಮಾಗಿ ಸಾಲ್ವ್ ಮಾಡ್ಬೋದು. ಭಾಷಣ ಇಂಟಿಗ್ರೇಷನ್ ಟಫ್ ಇದೆ ಅಂತ ಅನ್ಕೊಂಡು ಸ್ಕಿಪ್ ಮಾಡೋರಿಗೆ ಇದು ಹೇಳ್ತಾ ಇದ್ದೀನಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಇದನ್ನ ಸ್ಕಿಪ್ ಮಾಡಬೇಡಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಇದು ಯೂಸಿಂಗ್ ದ ಮೆಥಡ್ ಆಫ್ ಇಂಟಿಗ್ರೇಷನ್ ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್. ಓಕೆ, ಸೊ ಇದು ಕೂಡ ಈಸಿ ಇದೆ. ಒಂದು ಸರ್ಕಲ್ ಕೇಳ್ಬೋದು, ಇಲ್ಲ ಅಂದ್ರೆ ಎಲಿಪ್ಸ್ ಕೇಳ್ಬೋದು. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಇದನ್ನ ಮಾತ್ರ ಸ್ಕಿಪ್ ಮಾಡೋ ಹಾಗೇನೆ ಇಲ್ಲ. ಓಕೆ, ಸೊ ಇದರಲ್ಲಿ ಫಸ್ಟ್ ನಾವು ಇಲ್ಲಿ ಏನ್ ಮಾಡ್ಕೋಬೇಕು, ಒಂದು ಸರ್ಕಲ್ ನ ಡ್ರಾ ಮಾಡ್ಕೊತಾ ಇದ್ದೀನಿ ಸ್ಟೂಡೆಂಟ್ಸ್. ಫಸ್ಟ್ ನಾವಿಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ನ ತಗೊಂಡಿದ್ವಿ, ಅದಾದ್ಮೇಲೆ ಸರ್ಕಲ್ ನ ಡ್ರಾ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. ಸರ್ಕಲ್ ನಾವು ಇಲ್ಲಿ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಅಂದ್ರೆ ಅದ್ರ ಸರ್ಕಲ್ ಸೆಂಟರ್ ಎಲ್ಲಿದೆ ಅಂದಂಗಾಯ್ತು, ಒರಿಜಿನಲ್ ಇದೆ. ಓಕೆ, ಒರಿಜಿನಲ್ಲಿ ನಮ್ಮ ಸರ್ಕಲ್ದು ಏರಿಯಾ ಬರಬೇಕು ಸ್ಟೂಡೆಂಟ್ಸ್. ಒರಿಜಿನ್ ಇಸ್ ದ ಸೆಂಟರ್ ಪಾಯಿಂಟ್ ಆಫ್ ಸರ್ಕಲ್. ಆಗ್ತಾ ಇದೆ ಅನ್ನಲ್ವಾ. ಎಸ್, ಸೊ ಇದು ನಿಮಗೆ ಐ ಥಿಂಕ್ ಎಲ್ರಿಗೂ ವಿಸಿಬಲ್ ಆಗ್ತಾ ಇದೆ ಅಂತ ಅನ್ಕೋತೀನಿ.
ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂತ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇಲ್ಲಿದೆ ನೋಡಿ, ಇದು ನಮ್ದು ಒರಿಜಿನ್ ಆಗಿದೆ, ಸರ್ಕಲ್ ಸೆಂಟರ್. ಈ ಸರ್ಕಲ್ದು ಇಕ್ವೇಶನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈ ಪೂರ 4 ಏರಿಯಾಗಳನ್ನ ನಾವು ಇಲ್ಲಿ ಫೈಂಡ್ ಮಾಡಬೇಕು. ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಈ ಒಂದು ಏರಿಯಾನ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಈ ಒಂದು ಏರಿಯಾನ ಫೈಂಡ್ ಮಾಡ್ಕೊಂಡ್ಬಿಟ್ಟು ಓಕೆ, ಇಲ್ಲಿ ಬೇಕಿದ್ರೆ ಹೆಸರು ಕೊಡೋಣ. ಇಲ್ಲಿ ಏನಂತ ಇದೆ ನೋಡಿ, ಇದು ಓ ಎ ಅಂತ ಇರುತ್ತೆ, ಇದಕ್ಕೆ ಎ ಅಂತ ಕೊಡೋಣ, ಇದು ಬಿ ಅಂತ ಕೊಡೋಣ. ಓ ಎ ಬಿ ನ ಫಸ್ಟ್ ಫೈಂಡ್ ಮಾಡ್ಕೊಂತೀನಿ. ಅದಾದ್ಮೇಲೆ 4 ಏರಿಯಾಗಳು ಈಕ್ವಲ್ ಇರೋದ್ರಿಂದ ಇಂಟು 4 ಮಾಡ್ಕೋಬಹುದಲ್ವಾ. ಸೊ ಅದೇ ಮೇನ್ ರಿಸಲ್ಟ್ ಇರುವಂತದ್ದು ಇಲ್ಲಿ. ಏನಂತಂದ್ರೆ ನಾವಿಲ್ಲಿ ಏನ್ ಬರಿಬೇಕಾಗಿರುವಂತದ್ದು, ಫಸ್ಟ್ ರಿಕ್ವೈರ್ಡ್ ಏರಿಯಾ ಆಫ್ ಅ ಸರ್ಕಲ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, 4 ಇಂಟು ಏರಿಯಾ ಆಫ್ ಯಾವ ಏರಿಯಾ, ಓ ಎ ಬಿ ಓ, ಓ ಎ ಬಿ ಓ. ಇದಕ್ಕೆ ನಾನು ಇಂಟು 4 ಮಾಡ್ಕೊಂಡ್ರೆ ಕಂಪ್ಲೀಟ್ ಏರಿಯಾ ಸಿಕ್ಕಾಗಲ್ವಾ. ಸೊ ಅದ್ರ ಸಲುವಾಗಿ ಸ್ಟೂಡೆಂಟ್ಸ್. ಓಕೆ, ಇವಾಗ ಫಾರ್ಮುಲಾ ಏನಾಗುತ್ತೆ, 4 ಇಂಟು ನಾವು ಫಾರ್ಮುಲಾ ಬರೀಬೇಕಾಗಿದ್ದು ಇಂಟಿಗ್ರೇಷನ್ ಆಫ್ ಎ ಟು ಬಿ. ಸೊ ನಾನು ಮೊದಲಿಗೆ ಫಾರ್ಮುಲಾ ಬರೀತಾ ಇದ್ದೀನಿ, ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈ ತರ ಬರೀತೀವಲ್ವಾ. ಓಕೆ, 4 ಆಸ್ ಇಟ್ ಈಸು ಎ ಟು ಬಿ ಮೊದಲಿಗೆ ಲಿಮಿಟ್ ಡಿಫೈನ್ ಆಗಬೇಕು. ಇದು ಅಂತೂ ಒರಿಜಿನ್ 0 ಇದ್ದೇ ಇರುತ್ತೆ. ಎ ಪಾಯಿಂಟ್ ಅಂದ್ರೆ ಇದ್ರದ್ದು ರೇಡಿಯಸ್ ಗೊತ್ತಾಗಬೇಕಂದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಹಾಕೊಂಡ್ಬಿಡ್ಬೇಕು ಸ್ಟೂಡೆಂಟ್ಸ್. ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಏನಾಗುತ್ತೆ, ಎ ಆಗುತ್ತೆ. ಅಂದ್ರೆ ಓ ಎ ಇದೆ ಅಂದ್ರೆ ಎ ಪಾಯಿಂಟ್ ಏನಾಗುತ್ತೆ, ಎ ಕಾಮ 0 ಆಗುತ್ತಲ್ವಾ. ಅಂದ್ರೆ ಹೈಯೆಸ್ಟ್ ಎಷ್ಟಿದೆ, ಎ ಇದೆ, ಲೋಯೆಸ್ಟ್ ಎಷ್ಟಿದೆ, 0 ಇದೆ. ಅಂದ್ರೆ 0 ಟು ಎ ಇಸ್ ದ ಲಿಮಿಟ್. ಇವಾಗ ಎಫ್ ಆಫ್ ಎಕ್ಸ್ ಅಂದ್ರೆ ವಾಯ್ ಈಸ್ ಈಕ್ವಲ್ಸ್ ಟು ಬರೀಬೇಕು ನಾವು ಇವಾಗ. ಸೊ ವಾಯ್ ಈಸ್ ಈಕ್ವಲ್ಸ್ ಟು ಬರೀಬೇಕಂದ್ರೆ ಇವಾಗ ಎಲ್ಲಿ ಮಾಡ್ಕೊ, ಇದನ್ನ ಸಿಂಪ್ಲಿಫೈ ಮಾಡ್ಕೋ ಸ್ಟೂಡೆಂಟ್ಸ್. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಇದೆಯಲ್ವಾ. ಸೊ ಎಕ್ಸ್ ಸ್ಕ್ವೇರ್ ನ ಆ ಕಡೆ ತಗೊಂಡ್ಬಿಟ್ರೆ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ದೆನ್ ವೈ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇವಾಗ ವೈ ಅಂತಂದ್ರೆ ಏನು, ಎಫ್ ಆಫ್ ಎಕ್ಸ್ ಸಿಕ್ಕಾಯ್ತಲ್ವಾ. ಓಕೆ, ಇದನ್ನ ನಾವು ಕ್ವಶನ್ ಒಳಗೆ ಫಿಲ್ ಅಪ್ ಮಾಡ್ಕೊಳ್ಳೋಣ. ಏನ್ ಬಂದಿದೆ, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಒಂದೇ ಫಾರ್ಮುಲಾ ಪೂರಾ ಚಾಪ್ಟರ್ ಅಲ್ಲೇ ಇರುವಂತದ್ದು. ಓಕೆ, ಎಲಿಪ್ಸ್ ತಗೊಳ್ಳಿ ಅವಾಗ್ಲೂ ಇದೇ ಬರುತ್ತೆ. ಓಕೆ, ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಏನಿದೆ ಅದನ್ನ ಇಲ್ಲಿ ಬರೀತಾ ಹೋಗ್ತೀನಿ ನೋಡಿ. ಎಕ್ಸ್ ಡಿವೈಡ್ ಬೈ 2 ಇಲ್ಲಿ ಕ್ವಶನ್ ಪೇಸ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಪ್ಲಸ್ ಎ ಸ್ಕ್ವೇರ್ ಬೈ 2, ಎ ಸ್ಕ್ವೇರ್ ಡಿವೈಡ್ ಬೈ 2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಇದಿದೆ ನಮ್ದು ಫಾರ್ಮುಲಾ. ಇವಾಗ ಲಿಮಿಟ್ ಏನಿದೆ 0 ಟು ಎ ನ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಳ್ಳಿ, ಏನೇನು ಬರುತ್ತೆ ನೋಡಿ. 4 ಇಂಟು ಬ್ರಾಕೆಟ್ ಇಲ್ಲಿ ಎ ನ ಹಾಕಿದ್ರೆ ಎ ಮೈನಸ್ 0 ಆಗಿದ್ದು ಪೂರಾ 0 ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಪ್ಲಸ್ ಇಲ್ಲಿ ಎ ಸ್ಕ್ವೇರ್ ಬೈ 2 ಆಸ್ ಇಟ್ ಈಸು ಸೈನ್ ಇನ್ವರ್ಸ್ ಆಫ್, ಇಲ್ಲಿ ನೋಡಿ ಎ ಬೈ ಎ ಅಂದ್ರೆ 1 ಆಗುತ್ತೆ, ಇದು 1 ಬಂತು, ಮೈನಸ್ ಇಲ್ಲಿ 0 ಹಾಕೋಬೇಕು ಇವಾಗ ಎಕ್ಸ್ ಜಾಗದಲ್ಲಿ. ಇಲ್ಲಿ ಎಕ್ಸ್ ಜಾಗದಲ್ಲಿ 0 ಹಾಕೊಂಡ್ರೆ 0 ಬೈ 2 0, 0 ಇಂದ ಏನೇ ಮಲ್ಟಿಪ್ಲೈ ಮಾಡಿ 0ನೇ ಬರುತ್ತೆ, ಇದು 0 ಆಯ್ತು. ನೆಕ್ಸ್ಟ್ ಇಲ್ಲಿ 0 ಹಾಕೊಂಡ್ರೆ ಸೈನ್ ಇನ್ವರ್ಸ್ 0, ಸೈನ್ ಇನ್ವರ್ಸ್ 0 0ನೇ ಇದೆ. ಸೊ 0 ಇಂದ ಎ ಸ್ಕ್ವೇರ್ ಬ್ಯಾಡ್ ಮಾಡಿದ್ರೆ ಅಲ್ಲಿನೂ 0ನೇ ಬರುತ್ತೆ. ಸೊ ಫೈನಲಿ ಏನು ಉಳಿದಿರೋದು ನೋಡಿ ಸ್ಟೂಡೆಂಟ್ಸ್, ನಿಮ್ಮ ಫೈನಲ್ ರಿಸಲ್ಟು 4 ಇಂಟು ಇದು ಎ ಸ್ಕ್ವೇರ್ ಬೈ 2 ಉಳಿದಿದೆ, ಸೈನ್ ಇನ್ವರ್ಸ್ ಆಫ್ 1, ಸೈನ್ ಯಾವ್ದು ಆನ್ಸರ್ 1 ಇದೆ, 90 ಡಿಗ್ರಿ ಅಂದ್ರೆ ಪೈ ಬೈ 2 ಇದೆ. ಕರೆಕ್ಟಾ? ಇದು 2 1 ಜಾ 2 2 ಜಾ ಅಗೇನ್ 2 1 ಜಾ 2 1 ಜಾ ಅಂದ್ರೆ ಫೈನಲ್ ಆಗಿ ಏನ್ ಬಂತು, ಪೈ ಎ ಸ್ಕ್ವೇರ್ ಈಸ್ ದ ಲಾಸ್ಟ್ ಆನ್ಸರ್. ಎಷ್ಟು ಮಾಡಿಬಿಟ್ರೆ ನಮ್ಮ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಗೋದಾಗಿ ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ರಿಸಲ್ಟು. ಇಷ್ಟೇ ಮಾಡೋದಕ್ಕೆ ಸ್ಟೂಡೆಂಟ್ಸ್ 5 ಮಾರ್ಕ್ಸ್ ಇರುವಂಥದ್ದು ನೋಡಿ. ಏನಿದೆ ಹೇಳಿ ಇದರಲ್ಲಿ, ಎಷ್ಟು ಬೇಗನೆ ಕಂಪ್ಲೀಟ್ ಮಾಡ್ಬೋದಲ್ವಾ. ಸೊ ಇಂಟಿಗ್ರೇಷನ್, ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್, ಆಮೇಲೆ ಮ್ಯಾಟ್ರಿಕ್ಸು, ರಿಲೇಷನ್ ಫಂಕ್ಷನ್, ಇವು ನಿಮ್ಮ ಮೇನ್ ಇಂಪಾರ್ಟೆಂಟ್. ಅಗೇನ್ ಇನ್ನೊಂದು ಕ್ವಶನ್ ಇದೆ, ಅದೊಂದು ಕಂಪ್ಲೀಟ್ ಮಾಡಿಬಿಡ್ತೀನಿ. ಏನಪ್ಪಾ ಅಂತಂದ್ರೆ ಡಿಫರೆನ್ಷಿಯಲ್ ಇಕ್ವೇಷನ್ ಮೇಲೆ ಬರುವಂಥ ಕ್ವಶನ್. ಇದು ಕೂಡ ಈಜಿಯೆಸ್ಟ್ ಕ್ವಶನ್, ಇದು ಲಾಸ್ಟ್ ಕ್ವಶನ್ ಆಗಿದೆ ನಿಮ್ಮ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ, ಅದಲ್ವಾ. ಇದಾದ್ಮೇಲೆ ನೆಕ್ಸ್ಟ್ ಬರುವಂಥದ್ದು 10 ಮಾರ್ಕ್ಸ್ ಕ್ವಶನ್. ಓಕೆ, ಇದನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು. ಏನು ಕೊಟ್ಟಿದ್ದಾರೆ ಇಲ್ಲಿ, ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. dy by dx plus y into cot of x is equals to 4x again cosec of x ಅಂತ ಇದೆ, ಕರೆಕ್ಟಾ? 4x into cosec x ಇದೆ. ಓಕೆ, cosec x ಇದೆ ಅಂದ್ರೆ ಇಲ್ಲಿ ಏನಾಯ್ತು ನಮಗೆ dy by dx ಅಂದ್ರೆ ಇದು p ಆಗತ್ತೆ, ಇದು ನಮ್ದು q ಆಯ್ತು. ಓಕೆ, ಫಸ್ಟ್ ನಾವಿಲ್ಲಿ ಫೈಂಡ್ ಮಾಡ್ಬೇಕಾಗಿರೋದು IF ನ. ಓಕೆ, IF ನ ಯಾವ ತರ ಫೈಂಡ್ ಮಾಡ್ತೀವಿ, ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಪಿ. ಪಿ ಏನಿದೆ ಫ್ರೆಂಡ್ಸ್, ಇದು ನಿಮ್ದು ಪಿ ನ, ಅಂದ್ರೆ ಕಾಟ್ ಆಫ್ ಎಕ್ಸ್ ಬರ್ಕೊಂತೀವಿ ಇಲ್ಲಿ dx. ಅಗೇನ್ ಇಲ್ಲಿ ಇ ರೇಸ್ ಟು ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ ಏನಿದೆ, ಲಾಗ್ ಆಫ್ ಮಾಡ್ ಆಫ್ ಸೈನ್ ಎಕ್ಸ್ ಇದೆ, ಲಾಗ್ ಆಫ್ ಮಾಡ್ ಆಫ್ ಸೈನ್ ಎಕ್ಸ್. ಓಕೆ, ಸೊ ಇಲ್ಲಿ ನಮಗೆ ಇನ್ನೊಂದು ರಿಸಲ್ಟ್ ಏನಿದೆ, ಇಲ್ಲಿ ಪವರ್ ಏನಿಲ್ಲ ಅಂದ್ರೆ ಇ ಇರುತ್ತೆ, ಎರಡು ಪವರ್ಗಳು ಸೇಮ್ ಆಗಿಬಿಟ್ರೆ
ಎರಡು ಕ್ಯಾನ್ಸಲ್ ಆಗಿ ಇದರ ಆನ್ಸರ್ ಬರುತ್ತೆ ಜಸ್ಟ್ ಸೈನ್ ಎಕ್ಸ್ ಮಾತ್ರ. ಅಂದರೆ ಐ ಎಫ್ ಏನು ಬಂದಂಗಾಯ್ತು ಸ್ಟೂಡೆಂಟ್ಸ್, ಸೈನ್ ಎಕ್ಸ್ ಬಂತ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೋಬೇಕು, y ಇಂಟು ಐ ಎಫ್ ಏನಿದೆ ಸೈನ್ ಎಕ್ಸ್ ಇದೆ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಏನಿದೆ ಇದು ಪೂರ ನಮ್ದು ಕ್ಯೂ ಅಲ್ವಾ. ಓಕೆ, ಇದನ್ನ ಬರ್ಕೊಳ್ಳೋಣ. 4x ಇಂಟು ಕೋಸೆಕ್ ಎಕ್ಸ್ ಇಂಟು ಐ ಎಫ್ ಏನಿದೆ ಸೈನ್ ಎಕ್ಸ್ ಇದೆ, ಸೈನ್ ಎಕ್ಸ್ ಬರೀತೀರಾ. ಅಗೇನ್ ಇಲ್ಲಿ ಡಿ ಎಕ್ಸ್. ಫ್ರೆಂಡ್ಸ್ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ 4x ಕೋಸೆಕ್ ಅಂದ್ರೆ ನಾನು 1/sin x ಬರೀಬಹುದಲ್ವಾ. ಅಗೇನ್ ಇಲ್ಲಿನೂ ಸೈನ್ ಎಕ್ಸ್ ಇದೆ, ಸೊ ಎರಡು ಸೈನ್ ಎಕ್ಸ್ ಹೋಗ್ಬಿಡ್ತು. ಉಳಿದಿರೋದೇನು ಜಸ್ಟ್ 4x ಮಾತ್ರ. 4x ಗೆ ನಾವು ಇಂಟಿಗ್ರೇಟ್ ಮಾಡ್ಕೊಂಡ್ಬಿಟ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಮುಗಿದು ಹೋಗ್ಬಿಡುತ್ತೆ ನೋಡಿ. ಕರೆಕ್ಟ್ ಅಲ್ವಾ. ಏನಿದೆ y ಇಂಟು ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ 4 ಹೊರಗಡೆ ಬಂತು, ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ x² ಡಿವೈಡ್ ಬೈ 2 ಪ್ಲಸ್ ಸಿ. ಓಕೆ, ಇವಾಗ ಸೈನ್ ನಾವು ಈ ಕಡೆ ತಗೊಂಡ್ಬಂದು ಬರೆದ್ರು ಕೂಡ ನಡೆಯುತ್ತೆ, ಲೇಟ್ರ್ ಕೂಡ ನಡೆಯುತ್ತೆ. y ಇಸ್ ಈಕ್ವಲ್ಸ್ ಟು ಸೈನ್ ಈ ಕಡೆ ಬಂದ್ರೆ ಏನಾಗುತ್ತೆ ನೋಡಿ, ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡ 2 1 ಜಾ 2 2 ಜಾ ಅಂದ್ರೆ ಇಲ್ಲೇನು ಉಳಿಯುತ್ತೆ ಜಸ್ಟ್ 2 ಉಳಿಯುತ್ತಲ್ವಾ ಇದು. ಓಕೆ, ಇದಾಯ್ತು 2 ಇಂಟು x² ಅಗೇನ್ ಡಿವೈಡ್ ಬೈ ಸೈನ್ ಎಕ್ಸ್, ಡಿವೈಡಿಂಗ್ ಬೈ ಸೈನ್ ಎಕ್ಸ್, ಅದಾದ್ಮೇಲೆ ಪ್ಲಸ್ ಸಿ ಡಿವೈಡ್ ಬೈ ಸೈನ್ ಎಕ್ಸ್. ಇಲ್ಲ ಇಲ್ಲೇ ಇಟ್ಟರು ಕೂಡ ನಡೆಯುತ್ತೆ. ಇಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಇಲ್ಲಿಗೆ ಮುಗೀತು ನೋಡಿ. ಸೊ ನಿಮ್ಮ ಎಲ್ಲ 5 ಮಾರ್ಕ್ಸ್ ಕ್ವಶನ್ಸ್ಗಳು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ನನ್ನ ಕೇಳಿದರೆ ಯಾವೆಲ್ಲ ಕ್ವಶನ್ಸ್ಗಳನ್ನ ನಾವು 5 ಕ್ವಶನ್ನ ಟಾರ್ಗೆಟ್ ಮಾಡಬೇಕು ಅಂತಂದರೆ, ಫಸ್ಟ್ ಒನ್ ರಿಲೇಷನ್ ಆ್ಯಂಡ್ ಫಂಕ್ಷನ್, ಯಾವುದೇ ಕಾರಣಕ್ಕೂ ಬಿಡೋ ಹಾಗಿಲ್ಲ, ಇದು ಈಸಿಯೆಸ್ಟ್ ಕ್ವಶನ್ನು, ಆರಾಮಾಗಿ 5 ಮಾರ್ಕ್ಸ್ನ ತೊಗೊಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಒನ್ ಮ್ಯಾಟ್ರಿಕ್ಸ್, ಇದಂತೂ ಈಸಿಯೆಸ್ಟ್ ಅಂದರೆ ಈಸಿಯೆಸ್ಟ್ ಇದೆ. ಅದಾದಮೇಲೆ ಡಿಟರ್ಮಿನೆಂಟ್, ಇದನ್ನು ಆಪ್ಷನ್ ಆಗಿ ಇಟ್ಕೊಳ್ಳಿ, ಯಾವುದು ಬರಲಿಲ್ಲ ಅಂದರೆ ಅವಾಗ ಮಾತ್ರ ಅಟೆಂಪ್ಟ್ ಮಾಡಿ ಇದನ್ನು. ಅದಾದಮೇಲೆ ಡಿಫ್ರೆನ್ಸಿಯೇಷನ್ ಈಸಿ ಇದೆ, ಅಪ್ಲಿಕೇಶನ್ ಇಂಟಿಗ್ರೇಷನ್ ಈಸಿ ಇದೆ, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಈಸಿ ಇದೆ, ಡಿಫ್ರೆನ್ಷಿಯಲ್ ಇಕ್ವೇಷನ್. ಓಕೆ, ಡಿಟರ್ಮಿನೆಂಟ್ನ ಲಾಸ್ಟ್ ಆಪ್ಷನ್ ಆಗಿ ಇಡಿ, ಯಾಕಂದರೆ ಟೈಮ್ ಜಾಸ್ತಿ ತಗೊಳುತ್ತೆ. ಅದಕ್ಕಿಂತ ಮುಂಚೆ ಇನ್ಕ್ಲೂಡಿಂಗ್ ಎಕ್ಸ್ಟ್ರಾ ಕ್ವಶನ್ ಕೂಡ ನಾವು ಮಾಡ್ಬೋದಾಗಿದೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ಕ್ಲಾಸು. ಇನ್ನು ಮುಂದಿನ ಕ್ಲಾಸಲ್ಲಿ ಉಳಿದಿರುವಂಥ 10 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್, ಬಾಯ್.